requested Sister Mary Joseph to translate for me. ಅದಕ್ಕಾಗಿ ಅವರು ಇಲ್ಲಿ ಬಂದಿದ್ದಾರೆ. ನಿಮ್ಮ ಭಾಷಾಂತರ ಮಾಡೋದಕ್ಕೋಸ್ಕರವಾಗಿ ಚೆಕ್ ಮೈಕ್ ಚೆಕ್. ಭಾಷಾಂತರ ಮಾಡೋದಕ್ಕೋಸ್ಕರವಾಗಿ ಸಹೋದರಿಯವರು ನನ್ನನ್ನು ಕೇಳ್ಕೊಂಡಿರೋದ್ರಿಂದ ನಾನು ಕೂಡ ಇಲ್ಲಿ ಬಂದಿದ್ದೇನೆ. Morning, I would like to wish you all a World's Women's Day. ಈ ಬೆಳಗಿನ ಜಾವದಲ್ಲಿ ನಿಮಗೆಲ್ಲರಿಗೂ ಮಹಿಳಾ ದಿನಾಚರಣೆ, ವಿಶ್ವ ಮಹಿಳಾ ದಿನಾಚರಣೆಯ ಕುರಿತಾಗಿ ನಿಮಗೆಲ್ಲರಿಗೂ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇನೆ. I also want to thank the pastor for giving me this privilege to present the message today. ಸಂದೇಶವನ್ನು ಕೊಡೋದಕ್ಕಾಗಿ ಸಭಾಪಾಲಕರು ಈ ಒಂದು ಅವಕಾಶ ಕೊಟ್ಟಿದ್ದಕ್ಕಾಗಿ ಅವರಿಗೂ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. I think today all the women are looking very good, well dressed. ನಾನು ಅಂದ್ಕೊಳ್ತೇನೆ ಈ ದಿವಸ ಎಲ್ಲ ಮಹಿಳೆಯರು ಚೆನ್ನಾಗಿ ಕಾಣ್ತಾ ಇದ್ದಾರೆ, ಚೆನ್ನಾಗಿ ವಸ್ತ್ರಗಳನ್ನು ಧರಿಸ್ಕೊಂಡು ಬಂದಿದ್ದಾರೆ ಎಂಬುದಾಗಿ. And they are also looking very relaxed. ಅವರು ಬಹಳ ಆರಾಮವಾಗಿ ಇರೋ ಹಾಗೆ ಕಾಣ್ತಾ ಇದ್ದಾರೆ. I think the reason is pastor and the leaders who have arranged for the lunch afterwards. So they are sitting relaxed. ಯಾಕೆ ಈ ರೀತಿಯಾಗಿ ಆರಾಮದಾಯಕವಾಗಿ ಅವರು ಕೂತಿದ್ದಾರೆ ಅಂದರೆ ಪಾಸ್ಟರ್ ಅವರು ಎಲ್ಲರಿಗೂ ಈ ಒಂದು ಕಾರ್ಯಕ್ರಮ ಮುಗಿದ ನಂತರ ಊಟದ ವ್ಯವಸ್ಥೆ ಮಾಡಿರೋದ್ರಿಂದ ಎಲ್ಲರೂ ಚಿಂತೆ ಬಿಟ್ಟು ಆರಾಮಾಗಿ ಕೂತಿದ್ದಾರೆ ಅನಿಸ್ತದೆ. So now today I would like to give a brief introduction why this Women's Day has been fixed today. ಈ ದಿವಸ ಈ ಒಂದು ವಿಶ್ವ ಮಹಿಳಾ ದಿನಾಚರಣೆಯನ್ನು ಆಚರಿಸುವ ಬಗ್ಗೆ ಯಾಕೆ ನಿಗದಿಗೊಳಿಸಲಾಗಿದೆ ಅನ್ನೋದ್ರ ಬಗ್ಗೆ ಒಂದು ಸಂಕ್ಷಿಪ್ತ ವಿವರವನ್ನು ನಾನು ಕೊಡ್ತೇನೆ. Actually on March 8th, 1917, this day was separated to be celebrated as Women's Day in Russia. ರಷ್ಯಾ ದೇಶದಲ್ಲಿ 1917 ಮಾರ್ಚ್ 8ರಂದು ವಿಶ್ವ ಮಹಿಳಾ ದಿನಾಚರಣೆ ಎಂಬುದಾಗಿ ಆಚರಿಸಬೇಕೆಂಬುದಾಗಿ ನಿರ್ಧರಿಸಲ್ಪಟ್ಟಿತು. Later the whole world started celebrating it on March 8th. ನಂತರ ಇಡೀ ಪ್ರಪಂಚ ಇದನ್ನು ಮಾರ್ಚ್ 8ರಂದು ಪ್ರತಿ ವರ್ಷ ಆಚರಿಸುವಂಥ ಪದ್ಧತಿಯನ್ನು ಅಳವಡಿಸಿಕೊಂಡಿತು. This day is kept apart. ಈ ದಿವಸವನ್ನು ಪ್ರತ್ಯೇಕಿಸಲ್ಪಡಲಾಗಿದೆ. To celebrate women, ಮಹಿಳೆಯರು ಆಚರಿಸುವುದಕ್ಕಾಗಿ their success, their achievements and their contribution to the family. ಅವರ ಯಶಸ್ಸು, ಅವರ ಸಾಧನೆಗಳು ಮತ್ತು ಕುಟುಂಬಕ್ಕೆ ಅವರು ಕೊಟ್ಟಂತಹ ಕಾಣಿಕೆಗಳು, the community, ಸಮುದಾಯಕ್ಕೆ and the whole world at large. ವಿಶ್ವಕ್ಕೆ ಅವರು ಕೊಟ್ಟಂತಹ ಕಾಣಿಕೆ. We see women in different fields. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನಾವು ಮಹಿಳೆಯರನ್ನ ನೋಡ್ತೇವೆ. There is no such field where a woman has not entered. ಹೆಣ್ಮಕ್ಕಳು ಪ್ರವೇಶಿಸದೇ ಇರುವಂಥ ಯಾವುದೇ ಒಂದು ಕ್ಷೇತ್ರ ಉಳಿದಿಲ್ಲ. So this day has been specially kept apart to celebrate their achievements and their role they play in the life. ಈ ದಿವಸವನ್ನು ಮಹಿಳೆಯರು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧಿಸಿದಂಥ ಸಾಧನೆಗಳನ್ನು ಒಂದು ನೆನಪು ಮಾಡಿಕೊಳ್ಳೋದಕ್ಕೋಸ್ಕರವಾಗಿ ಆಚರಿಸುವುದಕ್ಕೋಸ್ಕರವಾಗಿ ಈ ದಿವಸವನ್ನು ಪ್ರತ್ಯೇಕಿಸಲ್ಪಡಲಾಗಿದೆ. This is very good and to be appreciated. ಇದು ಬಹಳ ಒಳ್ಳೆಯದು ಮತ್ತು ಹೊಗಳಿಕೆಗೆ ಯೋಗ್ಯವಾದಂಥ ವಿಷಯವಾಗಿದೆ. But I think this system or this practice should be spread out throughout the year. ನನಗನ್ನಿಸ್ತದೆ ಈ ಒಂದು ಅಭ್ಯಾಸ, ಈ ಒಂದು ರೂಢಿಯನ್ನು ಇಡೀ ವರ್ಷ ನಾವು ಹಮ್ಮಿಕೊಳ್ಳಬೇಕು ಎಂಬುದಾಗಿ. Every day we have to attribute to the woman what she does in life. ಜೀವಿತದಲ್ಲಿ ಹೆಣ್ಮಗಳು ಏನು ಮಾಡ್ತಾಳೆ ಅನ್ನೋದ್ರ ಬಗ್ಗೆ ಪ್ರತಿ ದಿವಸ ಅವರನ್ನು ನಾವು ಅವರನ್ನು ಹೊಗಳುವಂಥ ಅವಶ್ಯಕತೆ ಇರ್ತದೆ. Now if you look at woman, she has got different roles. ನಾವು ಮಹಿಳೆಯರನ್ನು ನೋಡುವಾಗ ಅವರಿಗೆ ಬೇರೆ ಬೇರೆ ಪಾತ್ರಗಳು ಇರ್ತವೆ. In the family she is a mother, a wife, a sister. ಕುಟುಂಬದಲ್ಲಿ ಅವರು ಒಂದು ತಾಯಿಯಾಗಿ, ಹೆಂಡತಿಯಾಗಿ, ಸಹೋದರಿಯಾಗಿ ಇದ್ದಾರೆ. And daughter and so on. ಮಗಳಾಗಿ ಇನ್ನೂ ಅನೇಕ ಒಂದು ಸಂಬಂಧಗಳು. She is also in the workplace.
ಕೆಲಸದ ಸ್ಥಳದಲ್ಲಿ ಕೂಡ ಅವರು ಇದ್ದಾರೆ. as a boss, ಅವರು ಮೇಲಾಧಿಕಾರಿಯಾಗಿ, as officers, ಅಧಿಕಾರಿಗಳಾಗಿ, as colleagues, ಸಹೋದ್ಯೋಗಿಗಳಾಗಿ, and also as maids in the house. ಮನೆಯಲ್ಲಿ ಕೆಲಸದವರಾಗಿ ಕೂಡ ಇದ್ದಾರೆ. She has different roles to play. ಅವರು ನಿರ್ವಹಿಸಬೇಕಾದಂಥ ಅನೇಕ ಪಾತ್ರಗಳಿವೆ ಅವರಿಗೆ. And also they are of a different nature. ಅವರು ಮಾಡಬೇಕಾದಂಥ ಕೆಲಸಗಳು ಬೇರೆ ಬೇರೆ ಸ್ವರೂಪವುಳ್ಳದ್ದಾಗಿರ್ತದೆ. Having different natures in the sense some are leaders. ಆ ಒಂದು ಕೆಲಸದ ಸ್ವರೂಪ ಬೇರೆ ಬೇರೆ ಆಗಿರ್ತದೆ. ಒಂದು ರೀತಿಯಲ್ಲಿ ಹೇಳಬೇಕಾದ್ರೆ ಕೆಲವರು ನಾಯಕತ್ವ ವಹಿಸಿಕೊಂಡಿರ್ತಾರೆ. Some are very simple. ಕೆಲವು ಒಂದು ಕೆಲಸಗಳು ಬಹಳ ಸರಳವಾಗಿರ್ತವೆ. Some women are very calculative. ಕೆಲವು ಹೆಂಗಸರು ಬಹಳ ಲೆಕ್ಕಾಚಾರ ಮಾಡುವಂಥವರಾಗಿರ್ತಾರೆ. Some are submissive. ಕೆಲವರು ಬಹಳ ಅಧೀನರಾಗಿರುವಂಥವರಾಗಿರ್ತಾರೆ. Some are very fearful. ಕೆಲವರು ಬಹಳ ಭಯಪಡೋರಾಗಿರ್ತಾರೆ. In any way there are, as men, so also are women in a different nature. ಪುರುಷರಲ್ಲಿ ಇದ್ದ ಹಾಗೆ ಹೆಣ್ಮಕ್ಕಳಲ್ಲಿ ಕೂಡ ಬೇರೆ ಬೇರೆ ಸ್ವರೂಪದ ಸ್ವಭಾವದ ಸ್ತ್ರೀಯರು ಇದ್ದಾರೆ. But in the present system, ಆದರೆ ಈಗಿನ ಒಂದು ವ್ಯವಸ್ಥೆಯಲ್ಲಿ the status of women has been disfigured. ಮಹಿಳೆಯರ ಸ್ಥಾನಮಾನಗಳು ವಿರೂಪವಾಗಿರ್ತವೆ. It is because of the attitude that the world system has on them. ಪ್ರಪಂಚದಲ್ಲಿ ಇರುವಂತಹ ವ್ಯವಸ್ಥೆಯ ಒಂದು ಪರಿಣಾಮದಿಂದ ಈ ರೀತಿಯ ಸಂಗತಿಗಳು ಸಂಭವಿಸ್ತವೆ. Now today I would like to look at the word of God, how God views woman. ಈ ದಿವಸ ನಾವು ವಾಕ್ಯದಲ್ಲಿ ನೋಡಿಕೊಳ್ಳೋಣ ದೇವರು ಮಹಿಳೆಯರನ್ನ ಯಾವ ರೀತಿ ನೋಡ್ತಾರೆ ಎಂಬುದಾಗಿ. So if you, where woman stands before God, ನೀವು ಮಹಿಳೆಯರಿಗೆ ಅವರು ದೇವರವ್ರನ್ನ ಎಲ್ಲಿಟ್ಟಿದ್ದಾರೆ ಅನ್ನೋದಕ್ಕೋಸ್ಕರವಾಗಿ ನೀವು ಕೃತಜ್ಞರಾಗಿರ್ಬೇಕು. how good God looks at a woman, ಹೇಗೆ ದೇವರು ಒಳ್ಳೆಯದಾಗಿ ಹೆಣ್ಮಕ್ಳನ್ನ ನೋಡ್ತಾರೆ ಎಂಬುದಾಗಿ. because ultimately that matters. ಯಾಕೆಂದರೆ ಅದೇ ಅಂತಿಮವಾಗಿ ಕ್ರೈಸ್ತರಾದ ನಮಗೆ ಅನ್ವಯಿಸುವಂಥದ್ದಾಗಿರ್ತದೆ. And if you look into the Bible, ನೀವು ಸತ್ಯವೇದವನ್ನು ನೋಡುವುದಾದರೆ the first thing is, I would like to say that God created everything. ಮೊದಲನೇದಾಗಿ ನಾನು ನಿಮಗೆ ಹೇಳುವಂಥ ಸಂಗತಿ ಏನಂದರೆ ದೇವರು ಎಲ್ಲವನ್ನು ಸೃಷ್ಟಿಸಿದ್ದಾರೆ. And at the end of his creation, on the 6th day, he created man and woman. 6ನೇ ದಿವಸ ತಮ್ಮ ಸೃಷ್ಟಿ ಕಾರ್ಯದ ಅಂತಿಮ ರೂಪವಾಗಿ ದೇವರು ಪುರುಷ ಮತ್ತು ಸ್ತ್ರೀಯನ್ನು ನಿರ್ಮಾಣ ಮಾಡಿದರು. So creating woman was God's idea. ಹೆಣ್ಮಕ್ಕಳನ್ನು ಸೃಷ್ಟಿ ಮಾಡುವಂಥದ್ದು ದೇವರ ಯೋಜನೆ. No one suggested it to him. ಯಾರು ದೇವರಿಗೆ ಆ ರೀತಿ ಸಲಹೆ ಕೊಡಲಿಲ್ಲ. Even the man did not ask God to create woman for her. ಮನುಷ್ಯನು ಕೂಡ ತನಗಾಗಿ ಒಂದು ಹೆಣ್ಣು ಮಗಳನ್ನು ಸೃಷ್ಟಿ ಮಾಡಿ ಎಂಬುದಾಗಿ ಕೇಳಿಕೊಳ್ಳಲಿಲ್ಲ. So when God created man, he saw the lack in him. ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿದಾಗ ಆತನ ಒಳಗೆ ಇರುವಂತಹ ಒಂದು ಕೊರತೆಯನ್ನು ದೇವರು ನೋಡಿದರು. He was not complete in God's eyes. ದೇವರ ದೃಷ್ಟಿಯಲ್ಲಿ ಆತನು ಸಂಪೂರ್ಣನಾಗಿರಲಿಲ್ಲ. God saw that he needed someone to be along with him. ದೇವರು ಅಂದುಕೊಂಡರು ಮನುಷ್ಯನಿಗೆ ಒಬ್ಬರು ಜೊತೆಗಾರ್ತಿ ಬೇಕು ಎಂಬುದಾಗಿ. That is what we see in Genesis 2:18. ಅದನ್ನೇ ನಾವು ಆದಿಕಾಂಡ 2:18 ನೋಡಿಕೊಳ್ತೇವೆ. ಮತ್ತು ವಾಕ್ಯವನ್ನು ನಾನು ಓದ್ತೇನೆ. ಆದಿಕಾಂಡ 2:18. ಮತ್ತು ಯೆಹೋವ ದೇವರು ಮನುಷ್ಯನು ಒಬ್ಬಂಟಿಗನಾಗಿರುವುದು ಒಳ್ಳೆಯದಲ್ಲ, ಅವನಿಗೆ ಸರಿಬೀಳುವ ಸಹಕಾರಿಣಿಯನ್ನು ಉಂಟು ಮಾಡುವೆನು ಅಂದನು. So God created woman to be a helpmeet. ತನಗೆ ಜೊತೆಗಾರ್ತಿಯಾಗಿರುವಂತಹ ಸಹಕಾರಿಣಿಯನ್ನು ದೇವರು ಮನುಷ್ಯನಿಗೆ ಸೃಷ್ಟಿ ಮಾಡಿದರು. He created Eve for Adam. ಆದಾಮನಿಗೋಸ್ಕರವಾಗಿ ಹವ್ವಳನ್ನು ದೇವರು ಸೃಷ್ಟಿ ಮಾಡಿದರು. Then he said they are complete. ಆವಾಗ ದೇವರು ಹೇಳಿದರು ಇದು ಸಂಪೂರ್ಣವಾಗಿದೆ. A woman is created to fit with the man. ಮಹಿಳೆಯನ್ನು ಸೃಷ್ಟಿ ಮಾಡಲಾಗಿದೆ ಪುರುಷನೊಟ್ಟಿಗೆ ಆಕೆ ಸಂಪೂರ್ಣವಾಗಿ ಒಂದು ಸೆಟ್ ಹೊಂದಿಕೊಳ್ಳುವುದಕ್ಕೋಸ್ಕರವಾಗಿ. Woman is not to be compared or competed with.
ಮಹಿಳೆಯರು ಸ್ಪರ್ಧಿಸುವುದಕ್ಕೋಸ್ಕರವಾಗಿ ಅಥವಾ ಹೋಲಿಸುವುದಕ್ಕೋಸ್ಕರವಾಗಿ ಸೃಷ್ಟಿಸಲ್ಪಟ್ಟಿಲ್ಲ. God looks at woman and man in the same way, together as one. ದೇವರು ಪುರುಷ ಮತ್ತು ಮಹಿಳೆಯರನ್ನು ಒಟ್ಟಾಗಿ ಒಂದು ಎಂಬುದಾಗಿ ನೋಡ್ತಾರೆ. So the competition, the comparison, the inequality is not a point before God. ದೇವರ ದೃಷ್ಟಿಯಲ್ಲಿ ಹೋಲಿಕೆ ಮಾಡುವಂಥದ್ದು, ಸ್ಪರ್ಧೆ ಮಾಡುವಂಥದ್ದು ಸಂಗತಿಗಳು ಪುರುಷರು ಸ್ತ್ರೀಯರ ಮಧ್ಯದಲ್ಲಿ ಇದು ವ್ಯವಸ್ಥೆ ಇರುವುದಿಲ್ಲ. Secondly, God created woman in God's image. ದೇವರು ಎರಡನೇದಾಗಿ ಮಹಿಳೆಯನ್ನು ತನ್ನ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದರು. He created man and woman in his image. ಮನುಷ್ಯನನ್ನು ಮತ್ತು ಸ್ತ್ರೀಯನ್ನು ದೇವರು ತನ್ನ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದ್ದಾರೆ. That means both the man and the woman are having the imprint of God. ಅದರ ಅರ್ಥ ದೇವರ ಒಂದು ಸಾರೂಪ್ಯ ಪುರುಷನ ಮೇಲೆಯೂ ಸ್ತ್ರೀಯ ಮೇಲೆಯೂ ಇದೆ ಎಂಬುದಾಗಿ. Genesis 1:27 says, ಆದಿಕಾಂಡ 1:27 ಹೇಳ್ತದೆ. ಆ ಭಾಗವನ್ನು ಓದಿಕೊಳ್ಳೋಣ್ರಿ. And God created man in his own image. In the image of God created he him, male and female created he them. ಹೀಗೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು, ದೇವ ಸ್ವರೂಪದಲ್ಲಿ ಅವರನ್ನು ಉಂಟು ಮಾಡಿದನು. And he also gave them the same status, that is, they were given dominion over all the other creation. ದೇವರು ಇಬ್ಬರಿಗೂ ಒಂದೇ ಒಂದು ಸ್ಥಾನಮಾನವನ್ನು ಕೊಟ್ಟನು. ಏನೆಂದರೆ ಇಡೀ ಒಂದು ತನ್ನ ಸೃಷ್ಟಿಯ ಮೇಲೆ ಇಬ್ಬರಿಗೂ ಆಧಿಪತ್ಯವನ್ನು ಕೊಟ್ಟನು. So this is how the woman stands before God. ಇದು ದೇವರ ದೃಷ್ಟಿಯಲ್ಲಿ ಸ್ತ್ರೀಯ ಒಂದು ಸ್ಥಾನಮಾನ ಆಗಿರ್ತದೆ. But what has happened over the years? ಈ ಎಲ್ಲ ವರ್ಷಗಳಲ್ಲಿ ಏನು ಗತಿಸಿ ಹೋಗಿದೆ? And now the woman is not looked in a dignified way in some places. ಕೆಲವು ಸ್ಥಳಗಳಲ್ಲಿ ಸ್ತ್ರೀಯರನ್ನು ಗೌರವಪೂರ್ವಕವಾಗಿ ನೋಡ್ತಾ ಇಲ್ಲ. Because it is a male dominated society. ಯಾಕೆಂದರೆ ಈಗ ಅದು ಪುರುಷ ಪ್ರಧಾನವಾದ, ಪುರುಷರಿಂದ ಆಳಲ್ಪಡುವಂತಹ ಸಮಾಜವಾಗಿದೆ. They are projected as different. ಅವರನ್ನು ಪ್ರತ್ಯೇಕ ಎಂಬುದಾಗಿ ಪರಿಗಣಿಸಲಾಗ್ತಾ ಇದೆ. Even in the social media, they are projected in a different way. ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ಅವರನ್ನು ಬೇರೆ ರೀತಿಯಲ್ಲಿ ಪ್ರತಿಬಿಂಬಿಸಲಾಗ್ತಾ ಇದೆ. In an unhealthy way. ಒಂದು ಅನಾರೋಗ್ಯಕರವಾದ ರೀತಿಯಲ್ಲಿ ಅವ್ರನ್ನ ತೋರಿಸ್ತಾ ಇದ್ದಾರೆ. And it also depends how the man looks at the woman. It is his upbringing, how his family has trained him, or the society, or his education. All these contribute how the woman is looked upon today. ಪುರುಷನು ಸ್ತ್ರೀಯನ್ನು ಹೇಗೆ ತನ್ನ ಕುಟುಂಬದಲ್ಲಿ ನಡೆಸ್ಕೊಳ್ತಾನೆ ಮತ್ತು ಮಕ್ಕಳನ್ನು ಹೇಗೆ ಬೆಳೆಸ್ತಾನೆ ಮತ್ತು ಅವರ ವಿಷಯದಲ್ಲಿ ಆತನ ದೃಷ್ಟಿಕೋನ ಏನಾಗಿದೆ ಎನ್ನುವಂಥ ಎಲ್ಲ ಸಂಗತಿಗಳನ್ನು ಆಧರಿಸಿ ಹೆಣ್ಣು ಮಕ್ಕಳ ಸ್ಥಾನಮಾನ ಈಗ ಬದಲಾಗಿದೆ. So, but this is an ungodly way of looking at things. ಸಂಗತಿಗಳನ್ನು ದೇವರ ದೃಷ್ಟಿಯಲ್ಲಿ ಇಲ್ಲದೇ ಇರುವಂತಹ ಅದೈವಿಕವಾದ ದೃಷ್ಟಿಕೋನ ಇದಾಗಿರ್ತದೆ. We have to look at things as God sees them. ದೇವರು ನೋಡುವ ಹಾಗೆ ನಾವು ಸಂಗತಿಗಳನ್ನು ಸ್ತ್ರೀಯರ ವಿಷಯದಲ್ಲಿ ನೋಡಬೇಕಾಗಿರ್ತದೆ. That is how the attitude has to change. ದೃಷ್ಟಿಕೋನ ಈ ರೀತಿಯಾಗಿ ಬದಲಾಗಬೇಕಾಗಿದೆ. Now, again I will come to the Bible. ಮತ್ತೆ ನಾನು ಸತ್ಯವೇದ ಕಡೆ ಬರ್ತೇನೆ. Because it is the manual given by God to the creation. ಸೃಷ್ಟಿಗೋಸ್ಕರವಾಗಿ ದೇವರು ಕೊಟ್ಟಂತಹ ಒಂದು ಕೈಪಿಡಿ ಇದಾಗಿರ್ತದೆ. It is an infallible word of God. ಅದು ಬಿದ್ದು ಹೋಗದೇ ಇರುವಂತಹ ದೇವರ ವಾಕ್ಯ. From the beginning it has been with us to guide us, to direct us, to instruct us in everything. ಈ ವಾಕ್ಯ ನಮಗೆ ಕೊಡಲ್ಪಟ್ಟಿರುವುದು ನಮಗೆ ಮಾರ್ಗದರ್ಶನ ಮಾಡುವುದಕ್ಕೋಸ್ಕರವಾಗಿ, ನಮಗೆ ನಿರ್ದೇಶನ ಕೊಡುವುದಕ್ಕೋಸ್ಕರವಾಗಿ, ನಮಗೆ ಸಲಹೆ ಸೂಚನೆ ಕೊಡುವುದಕ್ಕೋಸ್ಕರವಾಗಿ. 2 Timothy 3:16 says, 2 ತಿಮೋತಿ 3:16 ಹೇಳ್ತದೆ, that it has been given, the word of God is inspired by God and given for doctrine, for correction and for instruction to lead a godly life. 3:16.
ದೇವಭಕ್ತಿಗೆ ಆಧಾರವಾಗಿರುವ ಸತ್ಯಾರ್ಥವು ಗಂಭೀರವಾದದ್ದೆಂದು ನಾವೆಲ್ಲರೂ ತಿಳಿದುಕೊಳ್ಳುತ್ತೇವೆ. ಅದೇನೆಂದರೆ 3:16 2 ತಿಮೋಥಿ. ಯಾರಿಗಾದರೂ ಸಿಕ್ಕಿದ್ರೆ ಓದ್ರಿ. 2 ತಿಮೋಥಿ 3:16. ಹಾಂ, So now the Bible is recorded with so many stories and lives of many women from the beginning. ಆರಂಭದಿಂದಲೂ ಅನೇಕ ಸ್ತ್ರೀಯರ ಒಂದು ಜೀವನ ಚರಿತ್ರೆಯನ್ನು ಹೊಂದಿಕೊಂಡಿರುವಂತಹ ಒಂದು ಪುಸ್ತಕ ಸತ್ಯವೇದ ಆಗಿರುತ್ತದೆ. They have been recorded for our use. ಅದು ನಮ್ಮ ಬಳಕೆಗೋಸ್ಕರವಾಗಿ ದಾಖಲಿಸಲ್ಪಟ್ಟಿದೆ. It shows how God has used both the man and the woman to fulfill his purposes. ತನ್ನ ಉದ್ದೇಶಗಳನ್ನು ನೆರವೇರಿಸಿಕೊಳ್ಳುವುದಕ್ಕೋಸ್ಕರವಾಗಿ ಹೇಗೆ ಮನುಷ್ಯನ ಮತ್ತು ಸ್ತ್ರೀಯನ್ನು ದೇವರು ಸೃಷ್ಟಿಸಿದರು ಎಂಬುದಾಗಿ ಇಲ್ಲಿ ಬರೆಯಲ್ಪಟ್ಟಿರುತ್ತದೆ. Many of you know the famous women that are mentioned like Sarah, Hannah, Ruth, Esther, Mary and so forth. ಸತ್ಯವೇದದಲ್ಲಿ ಇರುವಂಥ ಅನೇಕ ಮಹಿಳೆಯರು ಅಂದರೆ ಸಾರಾ, ಹನ್ನಾ, ಮೇರಿ, ಎಸ್ತರ್, ರೂತ್ ಎಂಬಂತಹ ಸ್ತ್ರೀಯರು. Today I would like to bring before you 3 women from the Bible from which we can learn so many things. ಸತ್ಯವೇದದಲ್ಲಿ ಈ ದಿವಸ ನಾನು ನಿಮಗೆ 3 ಸ್ತ್ರೀಯರ ಬಗ್ಗೆ ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಅವರಿಂದ ನಾವು ಅನೇಕ ಸಂಗತಿಗಳನ್ನು ಕಲಿಯಬಹುದಾಗಿರುತ್ತದೆ. They are less known and less spoken about. ಅವರು ಬಹಳ ಕಡಿಮೆಯಾಗಿ ಪರಿಗಣಿಸಲ್ಪಟ್ಟವರು ಮತ್ತು ಅವರ ವಿಷಯವಾಗಿ ಬಹಳ ಕಡಿಮೆಯಾಗಿ ಮಾತಾಡಲ್ಪಟ್ಟಿದೆ. But God used them in the time and in the place they were for his glory. ತನ್ನ ನಾಮದ ಮಹಿಮೆಗೋಸ್ಕರವಾಗಿ ದೇವರು ಅವರಿದ್ದಂತಹ ಸ್ಥಳದಲ್ಲಿ ದೇವರು ತನ್ನ ಸಮಯದಲ್ಲಿ ಅವರನ್ನು ಉಪಯೋಗಿಸಿದರು. First one is Jochebed. ಮೊದಲನೇ ಮಹಿಳೆ ಯೋಕೆಬೆದಳು. Have you heard about her? ನೀವು ಆಕೆಯ ಬಗ್ಗೆ ಕೇಳಿಸಿಕೊಂಡಿದ್ದೀರಾ? Who is she? ಯೋಕೆಬೆದಳು ಯಾರಾಕೆ? She is the mother of the famous Moses. ಪ್ರಖ್ಯಾತನಾದಂತಹ ಮೋಶೆಯ ತಾಯಿ ಯೋಕೆಬೆದಳು. We read about her in Exodus 2nd chapter. 2ನೇ ಅಧ್ಯಾಯ ವಿಮೋಚನಾ ಕಾಂಡದಲ್ಲಿ ಆಕೆಯ ಬಗ್ಗೆ ನಾವು ಓದಿಕೊಳ್ಳೋಣ. Just a few verses are given about her. ಆಕೆಯ ಕುರಿತಾಗಿ ಕೊಟ್ಟಂತಹ ವಾಕ್ಯಗಳನ್ನು. And there went a man of the house of Levi and took to wife a daughter of Levi. Exodus 2. ಓಕೆ, ವಿಮೋಚನಾ ಕಾಂಡ 2ನೇ ಅಧ್ಯಾಯ. And the woman conceived and bare a son, and when she saw him that he was a goodly child, she hid him 3 months. And so forth we read till her story has been recorded till the 10th verse, what she did, what she was, and how God used her. ಇಲ್ಲಿ ನಾವು ವಿಮೋಚನಾ ಕಾಂಡ 2ನೇ ಅಧ್ಯಾಯ ಪ್ರಾರಂಭದ ವಚನದಿಂದ 10ನೇ ವಚನದವರೆಗೂ ಓದಿಕೊಳ್ಳೋಣ. ಹೀಗಿರುವಲ್ಲಿ ಲೇವಿಯ ವಂಶಸ್ಥನಾದ ಒಬ್ಬ ಮನುಷ್ಯನು ಲೇವಿಯ ಕುಲದ ಕನ್ನಿಕೆಯನ್ನು ಮದುವೆ ಮಾಡಿಕೊಂಡನು. ಆಕೆ ಗರ್ಭಿಣಿಯಾಗಿ ಗಂಡು ಮಗುವನ್ನು ಹೆತ್ತು ಅದು ಚೆಲುವಾದ ಕೂಸೆಂದು ತಿಳಿದು 3 ತಿಂಗಳು ಬಚ್ಚಿಟ್ಟಳು. ಆಕೆ ಅದನ್ನು ಇನ್ನೂ ಹೆಚ್ಚು ಕಾಲ ಮರೆಮಾಚಲಾರದೆ ಆಪಿನ ಪೆಟ್ಟಿಗೆಯನ್ನು ತೆಗೆದುಕೊಂಡು ಜೇಡಿ ಮಣ್ಣನ್ನು ರಾಳವನ್ನು ಹಚ್ಚಿ ಕೂಸನ್ನು ಅದರಲ್ಲಿ ಮಲಗಿಸಿ ನೈಲ್ ನದಿಯ ಅಂಚಿನಲ್ಲಿರುವ ಜಂಬು ಹುಲ್ಲಿನಲ್ಲಿಟ್ಟಳು. ಕೂಸಿಗೆ ಏನಾಗುವುದೆಂದು ತಿಳಿದುಕೊಳ್ಳುವುದಕ್ಕೆ ಅದರ ಅಕ್ಕನು ಸ್ವಲ್ಪ ದೂರದಲ್ಲಿ ನಿಂತುಕೊಂಡಳು. ಅಷ್ಟರಲ್ಲಿ ಫರೋಹನ ಕುಮಾರ್ತೆಯು ಸ್ನಾನಕ್ಕಾಗಿ ಆ ನದಿಯ ಬಳಿಗೆ ಇಳಿದು ಬಂದಳು. ಆಕೆಯ ಗೆಳತಿಯರು ನದಿಯ ದಡದಲ್ಲಿ ತಿರುಗಾಡುತ್ತಿದ್ದರು. ಆಕೆ ಜಂಬು ಹುಲ್ಲಿನಲ್ಲಿ ಪೆಟ್ಟಿಗೆಯನ್ನು ಕಂಡು ದಾಸಿಯನ್ನು ಕಳುಹಿಸಿ ತರಿಸಿದಳು. ಅದನ್ನು ತೆರೆದು ನೋಡುವಾಗ ಆಹಾ, ಅಳುವ ಕೂಸು. ಆಕೆ ಅದರ ಮೇಲೆ ಕನಿಕರಪಟ್ಟು ಇದು ಇಬ್ರಿಯರ ಮಕ್ಕಳಲ್ಲಿ ಒಂದಾಗಿರಬಹುದೆಂದು ಹೇಳಿದಳು. ಆಗಲೇ ಅದರ ಅಕ್ಕ ಬಂದು ಫರೋಹನ
ಕುಮಾರ್ತೆಗೆ, ನಿನಗೋಸ್ಕರ ಈ ಕೂಸನ್ನು ಮೊಲೆ ಕೊಟ್ಟು ಸಾಕುವುದಕ್ಕೆ ಇಬ್ರಿಯ ಸ್ತ್ರೀಯರಲ್ಲಿ ಒಬ್ಬ ದಾದಿಯನ್ನು ನಾನು ಕರೆದುಕೊಂಡು ಬರಲೋ ಎಂದು ಕೇಳಲು, ಫರೋಹನ ಕುಮಾರ್ತೆ ಹಾಗೆ ಮಾಡು ಅಂದಳು. ಆ ಹುಡುಗಿ ಹೋಗಿ ಕೂಸಿನ ತಾಯಿಯನ್ನೇ ಕರೆತಂದಳು. ಫರೋಹನ ಕುಮಾರ್ತೆ ಅವಳಿಗೆ, ನೀನು ಈ ಮಗುವನ್ನು ತೆಗೆದುಕೊಂಡು ಹೋಗಿ ನನಗೋಸ್ಕರ ಸಾಕಮ್ಮ, ನಾನೇ ನಿನಗೆ ಸಂಬಳವನ್ನು ಕೊಡುವೆನು ಎಂದು ಹೇಳಲಾಗಿ ಆ ಸ್ತ್ರೀಯು ಕೂಸನ್ನು ತೆಗೆದುಕೊಂಡು ಸಾಕಿದಳು. ಆ ಹುಡುಗನು ಬೆಳೆದಾಗ ಅವನನ್ನು ಫರೋಹನ ಕುಮಾರ್ತೆಯ ಬಳಿಗೆ ತೆಗೆದುಕೊಂಡು ಬಂದಳು. So here we look at the baby Moses being born to Jochebed. ಯೋಕೆಬೆದಳಿಗೆ ಹುಟ್ಟಿದಂತಹ ಕೂಸು ಮೋಶೆಯನ್ನು ನಾವಿಲ್ಲಿ ನೋಡ್ತೇವೆ. This Jochebed is not known for her riches or her beauty or for her influence. ಆಕೆ ತನ್ನ ಒಂದು ಶ್ರೀಮಂತಿಕೆಗಾಗಿ ಆಗಲಿ, ಸೌಂದರ್ಯಕ್ಕೋಸ್ಕರವಾಗಿ ಆಗಲಿ, ಅಥವಾ ಒಂದು ಪ್ರಭಾವಶಾಲಿ ವ್ಯಕ್ತಿತ್ವಕ್ಕಾಗಿ ಆಗಲಿ ಆಕೆ ಗಣನೆಗೆ ಬಂದಂತಹ ಮಹಿಳೆ ಅಲ್ಲ. Her name also has not been written here. ಇಲ್ಲಿ ಹೆಸರು ಕೂಡ ಆಕೆದು ಬರೆಯಲ್ಪಟ್ಟಿಲ್ಲ. Later it appears. ಮುಂದೆ ಅದು ಕಂಡು ಬರ್ತದೆ. So now what we have to learn from here, ಈ ಒಂದು ಸನ್ನಿವೇಶದಿಂದ ನಾವು ಏನು ಕಲ್ತ್ಕೊಳ್ಬೇಕು? now Jochebed she conceived and she was to give birth to a baby. ಯೋಕೆಬೆದಳು ಗರ್ಭಿಣಿಯಾದಳು, ಒಂದು ಮಗುವಿಗೆ ಜನ್ಮ ಕೊಡಬೇಕಾಗಿರುತ್ತದೆ. So what was the situation there was, the Pharaoh had given an order to kill all the male babies. ಆ ಸಮಯ ಎಂಥದ್ದಾಗಿತ್ತೆಂದರೆ, ಹುಟ್ಟುವಂತಹ ಎಲ್ಲ ಮಕ್ಕಳನ್ನು ಕೊಂದು ಬಿಡಬೇಕು ಎಂಬುದಾಗಿ ಅರಸನಾದ ಫರೋಹನು ಆಜ್ಞಾಪಿಸಿದನು. So just imagine a woman to give birth to a baby with such government orders prevailing during that time. ಆ ಸಮಯದಲ್ಲಿ ಸರ್ಕಾರ ಹುಟ್ಟುವಂಥ ಮಗುವನ್ನು ಕೊಂದು ಬಿಡಬೇಕು ಎಂಬುದಾಗಿ ಆಜ್ಞೆ ಹೊರಡಿಸಿದಂಥ ದಿವಸಗಳಲ್ಲಿ ಗರ್ಭಿಣಿಯಾದಂತಹ ಹೆಣ್ಣಿನ ಪರಿಸ್ಥಿತಿ ಏನಾಗಿದೆ ಯೋಚಿಸಿ ನೋಡ್ರಿ. She must have hid herself during her later days. ಆಕೆ ಗರ್ಭಿಣಿ ತಾನಾಗಿದ್ದೇನೆ ಎಂಬುದಾಗಿ ತಿಳಿದುಕೊಂಡ ನಂತರ ತನ್ನನ್ನು ತಾನು ಆಕೆ ಬಚ್ಚಿಟ್ಟುಕೊಂಡಿದ್ದಿರಬೇಕು. She wanted to have the baby and preserve it. ತಾನು ಮಗುವನ್ನು ಹೊಂದಿಕೊಳ್ಳಬೇಕು ಮತ್ತು ಅದನ್ನು ಕಾಪಾಡಬೇಕು ಎಂಬುದಾಗಿ ಆಸೆ ಪಟ್ಟಳು. That means during the adverse conditions, ಅಂದರೆ she was bold to do the right thing. ಅಂದರೆ ವಿಪರೀತವಾದ, ವ್ಯತ್ಯಾಸವಾದ, ವಿರುದ್ಧವಾದಂಥ ಪರಿಸ್ಥಿತಿಯಲ್ಲಿ ಕೂಡ ಆಕೆ ಸರಿಯಾದದ್ದನ್ನೇ ಮಾಡಬೇಕೆಂಬುದಾಗಿ ಆಸೆ ಪಟ್ಟಳು. Giving birth and not killing it. ಜನ್ಮ ಕೊಡುವುದು, ಕೊಲ್ಲುವುದಲ್ಲ. So this is the right thing to do before God. ಇದು ದೇವರ ಮುಂದೆ ಮಾಡಬೇಕಾದಂಥ ಸರಿಯಾದ ಕೆಲಸ ಆಗಿದೆ. And she also knew how God saved Noah. ಆಕೆಗೆ ಗೊತ್ತಿತ್ತು ನೋಹನನ್ನು ದೇವರು ಹೇಗೆ ಸಂರಕ್ಷಿಸಿದನು ಎಂಬುದಾಗಿ. So she made a little boat for her baby. ಅದಕ್ಕಾಗಿ ಮಗುವಿಗಾಗಿ ಒಂದು ಚಿಕ್ಕ ಒಂದು ಪೆಟ್ಟಿಗೆಯನ್ನು ಆಕೆ ಸಿದ್ಧಪಡಿಸಿದಳು. She applied pitch and slime to it. ಅದು ಆಕೆ ರಾಳವನ್ನು ಮಣ್ಣನ್ನು ಹಾಕಿ ಅದನ್ನು ಗಟ್ಟಿಗೊಳಿಸಿದಳು, ಆಪು ಹುಲ್ಲನ್ನು ಹಾಕಿ. That means she knew God had told Noah to prepare his boat like that. ಅಂದರೆ ಆಕೆಗೆ ನೋಹ ಯಾವ ರೀತಿಯಾಗಿ ದೋಣಿಯನ್ನು ಸಿದ್ಧಪಡಿಸಿದ್ದ ಎನ್ನುವಂಥ ಸಂಗತಿ ಗೊತ್ತಿತ್ತು ಎಂಬುದಾಗಿ ಕಂಡು ಬರ್ತದೆ. So the first thing was she did the right thing. ಮೊದಲನೇದಾಗಿ ಆಕೆ ಸರಿಯಾದ ಕೆಲಸವನ್ನು ಮಾಡಿದಳು. Then she knew the God who saves. ರಕ್ಷಿಸುವಂಥ ದೇವರು ಯಾರು ಎಂಬುದನ್ನು ಆಕೆ ತಿಳ್ಕೊಂಡಿದ್ದಳು. And therefore she was able to trust in him. ಆದ್ದರಿಂದ ಆಕೆ ದೇವರನ್ನು ಅಂತಹ ಒಂದು ಕಷ್ಟಕರ ಪರಿಸ್ಥಿತಿಯಲ್ಲಿ ನಂಬಲು ಆಕೆ ಸಿದ್ಧವಾಗಿದ್ದಳು. She did all that she could. ತನಗೆ ಸಾಧ್ಯವಾಗಿರುವುದೆಲ್ಲವನ್ನು ಆಕೆ ಮಾಡಿದಳು. And trusted God to save her child. ತನ್ನ ಮಗುವನ್ನು ದೇವರು ಸಂರಕ್ಷಿಸ್ತಾನೆ ಎಂಬುದಾಗಿ ಆಕೆ ನಂಬಿದಳು. She worked out a plan. ಆಕೆ ಒಂದು ಯೋಜನೆಯನ್ನು ಮಾಡಿದಳು. Just imagine. ಊಹಿಸಿಕೊಳ್ಳ್ರಿ. Just the baby is in the little boat and she carries it to the place where usually that Pharaoh's daughter comes for bath. ಸಾಧಾರಣವಾಗಿ ಫರೋಹನ ಮಗಳು ಸ್ನಾನಕ್ಕೆ ಬರುವಂತಹ ಸ್ಥಳ ಯಾವುದೋ ಅದನ್ನು ಗುರುತು ಮಾಡಿಕೊಂಡು ಅಲ್ಲಿ ತೆಗೆದುಕೊಂಡು ಹೋಗಿ ತನ್ನ ಮಗುವನ್ನು ಒಂದು ಬುಟ್ಟಿಯಲ್ಲಿ, ಒಂದು ಪೆಟ್ಟಿಗೆಯಲ್ಲಿ ಇಟ್ಟದನ್ನು ನೀವು ಊಹಿಸಿಕೊಳ್ಳ್ರಿ. And God honored her for her trust. ಆಕೆಯ ನಂಬಿಕೆಯನ್ನು ದೇವರು ಗೌರವಿಸಿದರು. God orchestrated the things to happen in such a way. ದೇವರು ಸಂಗತಿಗಳನ್ನು ಈ ರೀತಿಯಾಗಿ ನಿಯೋಜಿಸಿದರು.
At the right time, the Pharaoh's daughter came by, ಸರಿಯಾದ ಸಮಯದಲ್ಲಿ ಫರೋಹನ ಕುಮಾರ್ತೆ ಸ್ನಾನಕ್ಕೆ ಅಲ್ಲಿಗೆ ಬಂದಳು. and she heard that her maids heard the baby crying. ಆಕೆಯ ಕೆಲಸದವರು ದಾಸಿಯರು ಅಲ್ಲಿ ಒಂದು ಮಗು ಅಳುವುದನ್ನು ಕೇಳಿಸಿಕೊಂಡ್ರು. Then when the lid was opened, the baby started crying. ಪೆಟ್ಟಿಗೆಯ ಮುಚ್ಚಳವನ್ನು ತೆಗೆದಾಗ ಅಲ್ಲಿ ಅಳುವಂತಹ ಮಗು ಕಂಡು ಬಂತು. And what happened to the Pharaoh's daughter? She had compassion on him. ಅದು ಏನಾಯ್ತಂದ್ರೆ ಫರೋಹನ ಕುಮಾರ್ತೆಗೆ ಅದನ್ನು ನೋಡಿದ ತಕ್ಷಣ ಕರುಣೆ ಉಕ್ಕಿ ಬಂತು. She knew it was of the Hebrews child. ಅದು ಇಬ್ರಿಯರ ಮಗು ಎಂಬುದಾಗಿ ಆಕೆಗೆ ಗೊತ್ತಿತ್ತು. And she also knew her father's orders. ತನ್ನ ತಂದೆಯ ಆದೇಶ ಏನಿದೆ ಎನ್ನುವುದು ಕೂಡ ಆಕೆಗೆ ಗೊತ್ತಿತ್ತು. But God caused her to adopt the son. ದೇವರು ಆಕೆಯ ಹೃದಯವನ್ನು ಈ ರೀತಿಯಾಗಿ ಬದಲಾಯಿಸಿದರು. ಆ ಮಗುವನ್ನು ಆಕೆ ದತ್ತು ತೆಗೆದುಕೊಂಡಳು. And not only that, ಅಷ್ಟು ಮಾತ್ರ ಅಲ್ಲ, the baby's mother was called forth. ಮಗುವಿನ ತಾಯಿಯನ್ನು ಕೂಡ ಕರೆ ಕಳಿಸಲ್ಪಟ್ಟಿತು. The Jochebed came to meet her. ಯೋಕೆಬೇದ್ ಆಕೆಯನ್ನು ಭೇಟಿಯಾಗಲು ಬಂದಳು. And what did Pharaoh's daughter tell her? ಫರೋಹನ ಮಗಳು ಆಕೆಗೆ ಏನು ಹೇಳಿದರು? She was given charge to take care of the baby, and also she was paid the wages. ಮಗುವನ್ನು ನೋಡಿಕೊಳ್ಳುವುದಕ್ಕೋಸ್ಕರವಾಗಿ ಆಕೆಗೆ ಹೇಳಿದಳು. ಅಷ್ಟು ಮಾತ್ರ ಅಲ್ಲ, ಆಕೆ ತನ್ನ ಸ್ವಂತ ಮಗುವನ್ನೇ ತಾನು ಪೋಷಿಸುವುದಕ್ಕಾಗಿ ಸಂಬಳ ಕೊಡಲ್ಪಟ್ಟಿತು ಆಕೆಗೆ. She must have never thought that in her dreams that this would happen. ಆಕೆ ಎಂದಿಗೂ ಯೋಚಿಸಿರಲಿಕ್ಕಿಲ್ಲ ಈ ತರಹದ ಸಂಗತಿ ಸಂಭವಿಸಬಹುದು ಎಂಬುದಾಗಿ. But because of her faith and trust in God, ಆಕೆಗೆ ದೇವರ ಮೇಲೆ ಇರುವಂತಹ ನಂಬಿಕೆ ಮತ್ತು ಭರವಸೆಯ ನಿಮಿತ್ತವಾಗಿ God came forth and rescued the child. ದೇವರು ಬಂದು ಮಗುವನ್ನು ಸಂರಕ್ಷಿಸಿದರು. And not only that, she was able to raise Moses for a few years maybe. ಅಷ್ಟು ಮಾತ್ರವಲ್ಲ, ಮೋಶೆಯ ಒಂದು ಪೋಷಣೆಯ ವ್ಯವಸ್ಥೆಯನ್ನು ಕೂಡ ಫರೋಹನ ಕುಮಾರ್ತೆ ಮೂಲಕ ದೇವರು ಮಾಡಿದರು. Within those days, she put all the things about the living God into his heart, so that when he grew up, he did not forget about it. ಆ ಒಂದು ಕೊಡಲ್ಪಟ್ಟಂತಹ ಪೋಷಣೆಯ ಅವಧಿಯಲ್ಲಿ ಆ ತಾಯಿ ಏನು ಮಾಡಿದ್ಲು ಅಂದರೆ, ಮಗನಿಗೆ ದೇವರ ಕುರಿತಾಗಿ ಒಂದು ಸ್ಪಷ್ಟವಾದ ಚಿತ್ರಣವನ್ನು, ದೇವರ ಬಗ್ಗೆ ನಂಬಿಕೆಯನ್ನು ಬೆಳೆಸಿಕೊಳ್ಳುವಂಥ ಸಂಗತಿಗಳನ್ನು ಮಗನಿಗೆ ಆಕೆ ಕಲಿಸಿದಳು. Women of God, ದೇವರ ಮಹಿಳೆ. this is what God is even today. ಈಗಲೂ ದೇವರು ಹೀಗೆ ಇದ್ದಾರೆ. He is looking in 2 Chronicles 16:9 it says, 2 ಪೂರ್ವಕಾಲ ವೃತ್ತಾಂತ 16:9 ಹೀಗೆ ಹೇಳಲ್ಪಟ್ಟಿದೆ, his eyes move to and fro over the earth. ಆತನ ಕಣ್ಣುಗಳು ಆ ಕಡೆ ಈ ಕಡೆ ಚಲಿಸ್ತಾ ಇರ್ತವೆ. To look for them whose heart are perfect towards him, to work on behalf of them. ಯಾರು ಅಷ್ಟಾಗಿ ಪರಿಪೂರ್ಣರಲ್ಲದೆ ಇದ್ದಾಗಲೂ ದೇವರಿಗಾಗಿ ಕೆಲಸ ಮಾಡುವಂತಹ ಜನರಿಗಾಗಿ ದೇವರು ನೋಡ್ತಾ ಇದ್ದಾರೆ ಎಂಬುದಾಗಿ. 16:9 2 ಪೂರ್ವಕಾಲದ ವೃತ್ತಾಂತ 16:9 ಯೆಹೋವನು ಭೂಲೋಕದ ಎಲ್ಲ ಕಡೆಗಳಲ್ಲಿಯೂ ದೃಷ್ಟಿಯನ್ನು ಪ್ರಸರಿಸುತ್ತಾ ತನ್ನ ಕಡೆಗೆ ಯಥಾರ್ಥ ಮನಸ್ಸುಳ್ಳವರ ರಕ್ಷಣೆಗಾಗಿ ತನ್ನ ಪ್ರತಾಪವನ್ನು ತೋರ್ಪಡಿಸುತ್ತಾನೆ. ನೀನು That means even today God is looking at you. ಅದರ ಅರ್ಥ ದೇವರು ಈ ದಿವಸ ಕೂಡ ನಿಮ್ಮ ಕಡೆ ನೋಡ್ತಾ ಇದ್ದಾರೆ. What are you facing today? ನೀವು ಏನನ್ನು ಎದುರಿಸ್ತಾ ಇದ್ದೀರಿ ದಿವಸ? In your family, ನಿಮ್ಮ ಕುಟುಂಬದಲ್ಲಿ, at your workplace, ನಿಮ್ಮ ಕೆಲಸದ ಸ್ಥಳದಲ್ಲಿ, or in society, ಸಮಾಜದಲ್ಲಿ, among your relations, ನಿಮ್ಮ ಸಂಬಂಧಗಳಲ್ಲಿ, among your neighbors. ನಿಮ್ಮ ನೆರೆಹೊರೆಯವರೊಟ್ಟಿಗೆ. Remember that God loves you. ನೆನಪು ಮಾಡಿಕೊಳ್ಳ್ರಿ, ದೇವರು ನಿಮ್ಮನ್ನು ಪ್ರೀತಿಸ್ತಾರೆ. He sees your tears. ನಿಮ್ಮ ಕಣ್ಣೀರನ್ನು ದೇವರು ನೋಡ್ತಾರೆ. He sees your challenges. ನಿಮ್ಮ ಸವಾಲುಗಳನ್ನು ದೇವರು ನೋಡ್ತಾ ಇದ್ದಾರೆ. God is always waiting for you to trust him to work for you. ನಿಮಗಾಗಿ ಕೆಲಸ ಮಾಡೋದಕ್ಕೋಸ್ಕರವಾಗಿ ದೇವರು ಯಾವಾಗಲೂ ಕಾತುರದಿಂದ ಕಾಯ್ತಾ ಇದ್ದಾರೆ. When problems come, ಸಮಸ್ಯೆಗಳು ಬಂದಾಗ, or some difficult things happen to you, ಕಷ್ಟಕರ ಸಂಗತಿಗಳು ನಿಮಗೆ ಸಂಭವಿಸಿದಾಗ, where do you look to? ನೀವು ಯಾವ ಕಡೆ ನೋಡ್ತೀರಿ? Do you look to man? ಮನುಷ್ಯರನ್ನು ನೋಡ್ತೀರೋ? Or do you put confidence in your influences? ನಿಮ್ಮ ಒಂದು ಪ್ರಭಾವ ಅಥವಾ ಶಿಫಾರಸುಗಳ ಮೇಲೆ ನಿಮಗೆ ಭರವಸೆ ಇದೆಯಾ? Or do you trust your own
arm, that is your own capabilities. ನಿಮ್ಮ ಸ್ವಂತ ಸಾಮರ್ಥ್ಯದ ಮೇಲೆ ನೀವು ಭರವಸೆ ಇಡ್ತೀರಾ? In Jeremiah 17:7, ಯೆರೆಮೀಯ 17:7 it says, "Blessed is the man that trusts in God, and whose hope the Lord is." ಯಾವನು ಯೆಹೋವನಲ್ಲಿ ನಂಬಿಕೆ ಇಟ್ಟಿದ್ದಾನೋ, ಯಾವನಿಗೆ ಯೆಹೋವನು ಭರೋಸವಾಗಿದ್ದಾನೋ ಅವನು ಧನ್ಯನು. ದೇವರನ್ನು ನಂಬಿದವರು ಧನ್ಯರು. His leaf shall be green and shall not be careful in the year of drought, neither shall cease from yielding fruit. ನೀರಾವರಿಯಲ್ಲಿ ನೆಡಲ್ಪಟ್ಟು ಹೊಳೆಯ ದಡದಲ್ಲಿ ತನ್ನ ಬೇರುಗಳನ್ನು ಹರಡಿ ಧಗೆಗೆ ಭಯಪಡದೆ ಹಸಿರೆಲೆಯನ್ನು ಬಿಡುತ್ತಾ ಕ್ಷಾಮ ವರ್ಷದಲ್ಲಿಯೂ ನಿಶ್ಚಿಂತೆಯಾಗಿ ಸದಾ ಫಲ ಕೊಡುತ್ತಾ ಇರುವ ಮರಕ್ಕೆ ಸಮಾನನಾಗಿರುವನು. That is what happens when you trust God. ದೇವರನ್ನು ನಂಬಿದಾಗ ಅದೇ ನಿಮಗೆ ಸಂಭವಿಸುತ್ತದೆ. In all your at all the time. ಎಲ್ಲ ಸಮಯಗಳಲ್ಲಿ. But what happens to the person who makes man his trust? Verse 5 says, "Cursed is the man that trusts in man and makes flesh his arm, and whose heart departs from the Lord." 5ನೇ ವಚನ ಹೇಳ್ತದೆ, ಮನುಷ್ಯನನ್ನು ನಂಬಿದವನು ಶಪಿಸಲ್ಪಟ್ಟವನು ಮತ್ತು ಆತನಿಗೆ ತಕ್ಕ ಸಹಾಯಗಳು ಬರುವುದಿಲ್ಲ ಎಂಬುದಾಗಿ. Today, if you are faced with some problems or challenges, ಈ ದಿವಸ ನೀವು ಕೆಲವೊಂದು ಸಮಸ್ಯೆಗಳು ಮತ್ತು ಸವಾಲುಗಳನ್ನು ಎದುರಿಸ್ತಾ ಇರೋದಾಗಿದ್ರೆ, logically you may not find any solution to it. ತರ್ಕಬದ್ಧವಾಗಿ ನಿಮಗೆ ಯಾವುದೇ ಒಂದು ಪರಿಹಾರ ಸಿಗ್ಲಿಕ್ಕಿಲ್ಲ. You must be thinking, who will help me? ನೀವು ಅನ್ಕೊಳ್ತಾ ಇರ್ಬೋದು, ಯಾರು ನನಗೆ ಸಹಾಯ ಮಾಡ್ತಾರೆ? Who can provide deliverance to me? ಯಾರು ನನಗೆ ಬಿಡುಗಡೆ ಕೊಡ್ತಾರೆ? Look to God. ದೇವ್ರನ್ನ ನೋಡ್ರಿ. Call upon the name of Jesus. ಯೇಸುವಿನ ಹೆಸರನ್ನು He ಕರೆಯಿರಿ. made the hills. He is the creator. ಆತನೇ ಈ ಒಂದು ಸೃಷ್ಟಿಕರ್ತನು. It is better to trust in the Lord than to put confidence in man. ಮನುಷ್ಯರಲ್ಲಿ ಭರವಸೆ ಇಡೋದಕ್ಕಿಂತಲೂ ದೇವರಲ್ಲಿ ಭರವಸೆ ಇಡುವುದು ಒಳ್ಳೆಯದು. So let us be like Jochebed. ನಾವು ಯೋಕೆಬೆದಳ ಹಾಗೆ Trust God ದೇವರನ್ನು ನಂಬೋಣ, to help ಸಹಾಯಕ್ಕಾಗಿ, help us in the time of need, ಅವಶ್ಯಕತೆ ಇರುವಂತಹ ಸಮಯದಲ್ಲಿ ಸಹಾಯಕ್ಕಾಗಿ to do the right thing. ಸರಿಯಾದ ಕೆಲಸವನ್ನು When ಮಾಡುವುದಕ್ಕಾಗಿ. the world is doing the wrong thing, you choose to do the right thing. ಪ್ರಪಂಚ ತಪ್ಪಾದ ಕೆಲಸಗಳನ್ನು ಮಾಡ್ತಾ ಇರುವಾಗ ನೀವು ಸರಿಯಾದನ್ನು ಮಾಡುವುದನ್ನು ಆರಿಸಿಕೊಳ್ಳ್ರಿ. Many young girls are here ಅನೇಕ ಯೌವನಸ್ಥ ಸ್ತ್ರೀ ಹುಡುಗಿಯರು ಇಲ್ಲಿದ್ದೀರಿ, and women are there. ಮಹಿಳೆಯರು ಇಲ್ಲಿದ್ದೀರಿ. You are in your own way, in your own stage, facing different types of challenges. ನೀವು ನಿಮ್ಮ ಸ್ಥಳದಲ್ಲಿ, ನಿಮ್ಮ ಕುಟುಂಬದಲ್ಲಿ ನಿಮ್ಮದೇ ಆದ ಒಂದು ಸವಾಲುಗಳನ್ನು, ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀರಿ. Maybe at your college. ನಿಮ್ಮ ಒಂದು ಕಾಲೇಜಿನಲ್ಲಿ ಇರಬಹುದು. So where do you look to? ಯಾವ ಕಡೆಗೆ ನೀವು ನೋಡ್ತೀರಿ? Trust the Lord ದೇವ್ರನ್ನ ನಂಬಿ, to help you out of every situation. ಎಲ್ಲ ಸನ್ನಿವೇಶಗಳಿಂದ ನಿಮ್ಮನ್ನು ಹೊರಗೆ ಕರ್ಕೊಂಡು ಬರುವಂತಹ ದೇವರನ್ನು ದೃಷ್ಟಿಸಿರಿ. The second woman I want to speak about today is Rahab. ಎರಡನೇ ಮಹಿಳೆ ಬಗ್ಗೆ ನಾನು ಮಾತಾಡ್ತಾ ಇರುವಂಥದ್ದು ಈ ದಿವಸ ರಹಾಬಳ ಬಗ್ಗೆ. Who was Rahab? ರಹಾಬ್ ಯಾರು? Let us look into Joshua, second chapter. ಯೆಹೋಶುವ 2ನೇ ಅಧ್ಯಾಯವನ್ನು ನಾವು ನೋಡಿಕೊಳ್ಳೋಣ. Joshua 2nd chapter, we read about her and what she did. ಯೆಹೋಶುವ 2ನೇ ಅಧ್ಯಾಯ ನಾವು ನೋಡಿಕೊಳ್ಳೋಣ. ಆಕೆ ಏನು ಮಾಡಿದಳು? We will read only from verse 1 to 3 first. 2ನೇ ಅಧ್ಯಾಯ 1ರಿಂದ 3ನೇ ವಚನ ಓದಿಕೊಳ್ಳೋಣ. ನೋನನ ಮಗನಾದ ಯೆಹೋಶುವನು ಕಾನಾನ್ ದೇಶವನ್ನು, ಯೆರಿಕೋ ಪಟ್ಟಣವನ್ನು ನೋಡುವುದಕ್ಕೋಸ್ಕರ ಸಿಟ್ಟಿಮಿನಿಂದ 2 ಗೂಢಚಾರರನ್ನು ಕಳಿಸಿದನು. ಅವರು ಹೊರಟು ಹೋಗಿ ರಾಹೇಬಳೆಂಬ ಸೂಳೆಯ ಮನೆಯಲ್ಲಿ ಇಳ್ಕೊಂಡರು. ಆಗ ಜನರು ಯೆರಿಕೋವಿನ ಅರಸನಿಗೆ, ಇಗೋ, ಈ ರಾತ್ರಿ ಇಸ್ರಾಯೇಲರ ಕಡೆಯವರು ನಮ್ಮ ದೇಶವನ್ನು ಸಂಚರಿಸಿ ನೋಡುವುದಕ್ಕೆ ಬಂದಿದ್ದಾರೆಂದು ಹೇಳಿದರು. ಯೆರಿಕೋವಿನ ಅರಸನು ರಾಹೇಬಳಿಗೆ, ನಿನ್ನ ಮನೆಯಲ್ಲಿ ಇಳ್ಕೊಂಡಿರುವ ಮನುಷ್ಯನು ತಂದೊಪ್ಪಿಸು, ಅವರು ದೇಶವನ್ನೆಲ್ಲ ಸಂಚರಿಸಿ ನೋಡುವುದಕ್ಕೆ ಬಂದವರು ಎಂದು ಹೇಳಿ ಕಳಿಸಿದರು. So this is what Rahab was. She was a Gentile by birth, that means not Jewish. ಆಕೆ ಯಹೂದ್ಯಳಲ್ಲ, ಅನ್ಯ ಜನಾಂಗದವಳಾಗಿದ್ದಳು ರಹಾಬಳು. And she was an harlot by profession. ಆಕೆ ವೃತ್ತಿಯಿಂದ ಸೂಳೆಗಾರಿಕೆ ಮಾಡ್ತಾ ಇದ್ಲು. That means she did not have any respect.
ಆಕೆಗೆ ಯಾವುದೇ ಒಂದು ಗೌರವ ಇರಲಿಲ್ಲ no ಎಂಬುದಾಗಿ ಅರ್ಥ. status in society. ಅದು ಆಕೆಯ ಒಂದು ಸಮಾಜದಲ್ಲಿರುವ ಸ್ಥಾನ. No one would like to associate themselves with such a woman. ಅಂಥ ಮಹಿಳೆಯ ಜೊತೆಗೆ ಯಾರು ಸಂಪರ್ಕವನ್ನು ಇಟ್ಟುಕೊಳ್ಳೋದಕ್ಕೆ ಇಷ್ಟಪಡುವುದಿಲ್ಲ. Because she was not known for the good things but for the bad things. ಆಕೆ ಒಳ್ಳೆಯ ಸಂಗತಿಗಳಿಗಾಗಿ ಹೆಸರುಗೊಂಡಿರಲಿಲ್ಲ, ಕೆಟ್ಟ ಕಾರ್ಯಗಳಿಗಾಗಿ ಆಕೆ ಹೆಸರುಗೊಂಡಿದ್ದಳು. But we again see her name occurring in Matthew 1st chapter 5th verse. ಮತ್ತಾಯನ ಸುವಾರ್ತೆ 1ನೇ ಅಧ್ಯಾಯ 5ನೇ ವಚನದಲ್ಲಿ ಮತ್ತೆ ನಾವು ಆಕೆ ಹೆಸರನ್ನು ನೋಡ್ತೇವೆ. She is recorded in the lineage of the birth of Jesus. ಯೇಸು ಕ್ರಿಸ್ತನ ಜನನದ ವಂಶಾವಳಿಯಲ್ಲಿ ನಾವು ಆಕೆ ಹೆಸರನ್ನ ನೋಡ್ತೇವೆ. How did this happen? ಹೇಗೆ ಇದು ಸಂಭವಿಸಿತು? This can happen ಇದು ಸಾಧ್ಯ because of what she did. ಆಕೆ ಏನು ಮಾಡಿದಳು ಎನ್ನುವಂಥದ್ದರ ನಿಮಿತ್ತವಾಗಿ ಇದು ಸಾಧ್ಯವಾಯಿತು. When these spies came to her house, ಗೂಢಚಾರರು ಆಕೆ ಮನೆಗೆ ಬಂದಾಗ it was already known to the king that the two men have arrived. ರಾಜನಿಗೆ ಈಗಾಗಲೇ ಗೊತ್ತಾಗಿತ್ತು ಇಬ್ಬರು ಗೂಢಚಾರರು ಬಂದಿದ್ದಾರೆ ಎಂಬುದಾಗಿ. Even during that time the secret agency was very accurate. ಆ ದಿವಸಗಳಲ್ಲಿ ಕೂಡ ಗೂಢಚಾರರ ಕೆಲಸ ಬಹಳ ಪರಿಪಕ್ವವಾದದ್ದಾಗಿತ್ತು. Because her house was near the gate. ಅದು ಅವರ ಒಂದು ದ್ವಾರಗಳಿಗೆ ಹತ್ತಿರವಾಗಿರುವಂತಹ ಮನೆ ರಹಬಳದಾಗಿತ್ತು. But what did she do? ಆಕೆ ಏನು ಮಾಡಿದ್ಲು? She decided to help the spies. ಗೂಢಚಾರರಿಗೆ ಸಹಾಯ ಮಾಡಬೇಕೆಂಬುದಾಗಿ ಆಕೆ ನಿರ್ಧರಿಸಿದಳು. Why did she do that? ಯಾಕೆ ಅದನ್ನು ಮಾಡಿದಳು? If you look at from 9th verse to 12th verse, 9ರಿಂದ 12ನೇ ವಚನದವರೆಗೆ ನೋಡುವುದಾಗಿದ್ದರೆ, the same chapter, ಅದೇ ಅಧ್ಯಾಯ 2ನೇ ಅಧ್ಯಾಯ 9ರಿಂದ 12ನೇ ವಚನ, 8th verse ಇಂದ ಓದಿ. 8ರಿಂದ ಓದಿ. ಆ ಮನುಷ್ಯರಿಬ್ಬರು ಮಲಗಿಕೊಳ್ಳುವ ಮೊದಲು ಆಕೆಯು ಮಾಳಿಗೆ ಹತ್ತಿ ಅವರ ಬಳಿಗೆ ಬಂದು ಹೇಳಿದ್ದೇನೆಂದರೆ, ಯೆಹೋವನು ಈ ದೇಶವನ್ನು ನಿಮಗೆ ಕೊಟ್ಟಿರುವುದನ್ನು ಬಲ್ಲೆನು. ನಿಮ್ಮ ನಿಮಿತ್ತ ನಮಗೆ ಮಹಾಭೀತಿ ಉಂಟಾಗಿದೆ. ದೇಶದ ನಿವಾಸಿಗಳೆಲ್ಲರೂ ಕಂಗೆಟ್ಟು ಹೋಗಿದ್ದಾರೆ. ನೀವು ಐಗುಪ್ತದಿಂದ ಹೊರಟು ಬಂದ ಮೇಲೆ ಯೆಹೋವನು ನಿಮ್ಮ ಮುಂದೆ ಕೆಂಪು ಸಮುದ್ರವನ್ನು ಬತ್ತಿಸಿ ಬಿಟ್ಟಿದ್ದನ್ನು, ನೀವು ಯೊರ್ದಾನಿನ ಆಚೆಯಲ್ಲಿರುವ ಸಿಹೋನ್ ಓಗ್ ಎಂಬ ಅಮೋರಿಯರ ಅರಸರಿಬ್ಬರನ್ನು ನಿರ್ಮೂಲ ಮಾಡಿದ್ದನ್ನು ಕೇಳಿ ನಮ್ಮ ಎದೆಯೊಡೆದು ಹೋಯಿತು. ನಿಮ್ಮನ್ನು ಜಯಿಸುವ ಧೈರ್ಯವು ಒಬ್ಬನಲ್ಲಿಯೂ ಇಲ್ಲ. ನಿಮ್ಮ ದೇವರಾದ ಯೆಹೋವನೊಬ್ಬನೇ ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ದೇವರು. ಆದುದರಿಂದ ಈಗ ನೀವು ನನಗೆ ನಂಬತಕ್ಕ ಒಂದು ಗುರುತು ಕೊಟ್ಟು, ನಾನು ನಿಮಗೆ ದಯೆ ತೋರಿಸಿದಂತೆ ನೀವು ನನ್ನ ತಂದೆಯ ಮನೆಯವರಿಗೆ ದಯೆ ತೋರಿಸುವುದಾಗಿಯೂ, ನನ್ನ ತಂದೆ ತಾಯಿಗಳನ್ನು ಸಹೋದರ ಸಹೋದರಿಯರನ್ನು ಅವರಿಗಿರುವುದೆಲ್ಲವನ್ನು ನಾಶ ಮಾಡದೆ ಉಳಿಸುವುದಾಗಿಯೂ ಯೆಹೋವನ ಹೆಸರಿನಲ್ಲಿ ಪ್ರಮಾಣ ಮಾಡಬೇಕೆಂದು ಬೇಡಿಕೊಳ್ಳುತ್ತೇನೆ. Okay. So this is what is written about her. ಆಕೆ ಬಗ್ಗೆ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. First thing that she had heard about this living God. ಮೊದಲನೇದಾಗಿ ಈ ಜೀವ ಸ್ವರೂಪವುಳ್ಳ ದೇವರ ಬಗ್ಗೆ ಆಕೆ ಕೇಳಿಸಿಕೊಂಡಿದ್ಲು. She had heard about the mighty things that the God Jehovah had done in their lives. ಯೆಹೋವ ದೇವರು ಅವರ ಜೀವಿತದಲ್ಲಿ ಮಾಡಿರುವಂತಹ ಬಲವಾದ ಕಾರ್ಯಗಳನ್ನು ಆಕೆ ಕೇಳಿಸಿಕೊಂಡಿದ್ದಳು. News had traveled to her. ಸಂದೇಶ ಆಕೆಯವರೆಗೂ ಬಂದು ತಲುಪಿತು. How God had parted the Red Sea. ಕೆಂಪು ಸಮುದ್ರವನ್ನು ದೇವರು ಹೇಗೆ ಇಬ್ಬಾಗಿಸಿದನು. How he destroyed the enemy's army. ವೈರಿಯ ಒಂದು ಸೈನ್ಯವನ್ನು ಹೇಗೆ ನಾಶಪಡಿಸಿದನು. How God was with the Israelite people. ದೇವರು ಇಸ್ರಾಯೇಲರ ಜೊತೆಗೆ ಹೇಗೆ ಇದ್ದರು. So she believed him to be the true and the living God. ಈ ಎಲ್ಲ ಸಂಗತಿಗಳನ್ನು ಕೇಳಿಸಿಕೊಂಡು ಆಕೆ ಇವರೇ ನಿಜವಾದ ಮತ್ತು ಜೀವ ಸ್ವರೂಪದ ದೇವರು ಎಂಬುದಾಗಿ ಕಂಡುಕೊಂಡಳು. So all starts by hearing. ಎಲ್ಲವೂ ಕೇಳುವುದರ ಮೂಲಕ ಪ್ರಾರಂಭವಾಯಿತು. By hearing comes faith. ಕೇಳುವುದರಿಂದ ನಂಬಿಕೆ ಬರ್ತದೆ. And hearing the word of Christ. ಯೇಸುವಿನ ವಾಕ್ಯವನ್ನು ಕೇಳುವುದರಿಂದ. So when she heard it, she believed it. ಯಾವಾಗ ಆಕೆ ಅದನ್ನು ಕೇಳಿಸಿಕೊಂಡಳೋ ಅದನ್ನು ಆಕೆ ನಂಬಿದಳು. She was living in a Gentile or a pagan world. ಆಕೆ
ದೇವರನ್ನು ಅರಿಯದೇ ಇರುವಂತಹ ಅನ್ಯ ಜನರ ಮಧ್ಯದಲ್ಲಿ ವಾಸ ಮಾಡ್ತಾ ಇದ್ಲು. But when she heard about the living God and what he had done, ಜೀವ ಸ್ವರೂಪವುಳ್ಳ ದೇವರ ಬಗ್ಗೆ ಕೇಳಿಸಿಕೊಂಡು ಆತನು ಏನ್ ಮಾಡಿದ್ದಾನೆಂಬುದಾಗಿ ಕೇಳಿಸಿಕೊಂಡ ಮೇಲೆ she chose to believe him. ಆಕೆ ನಂಬುವುದನ್ನು ಆರಿಸಿಕೊಂಡಳು. And she made the right choice and decision. ಸರಿಯಾದ ತೀರ್ಮಾನ ಮತ್ತು ಸರಿಯಾದ ನಿರ್ಧಾರವನ್ನು ಆಕೆ ಮಾಡಿದಳು. Suddenly she did not decide to help the spies. ತಕ್ಷಣ ಅಕಸ್ಮಾತ್ತಾಗಿ ಅವರಿಗೆ ಸಹಾಯ ಮಾಡಬೇಕೆಂಬುದಾಗಿ ಏನೂ ಆಕೆ ನಿರ್ಧಾರ ಮಾಡಲಿಲ್ಲ. She had heard, she believed, and then she did the work of saving them. ಆಕೆ ಜೀವ ಸ್ವರೂಪುಳ್ಳ ದೇವರ ಬಗ್ಗೆ ಕೇಳಿಸ್ಕೊಂಡ್ಲು, ಅದನ್ನು ನಂಬಿದ್ಲು, ಮತ್ತೆ ನಿರ್ಧಾರ ಮಾಡಿದ್ಲು ಇಂತಹ ದೇವ ಜನರಿಗೆ ನಾನು ಸಹಾಯ ಮಾಡಬೇಕು ಎಂಬುದಾಗಿ. And I think she was a very clever woman. ನನಗೆ ಅನಿಸ್ತದೆ ಆಕೆ ಬಹಳ ಜಾಣೆಯಾದ ಸ್ತ್ರೀ ಎಂಬುದಾಗಿ. She made a deal with the two spies. ಆಕೆ ಒಂದು ವ್ಯವಹಾರವನ್ನು ಗೂಢಚಾರರಾದ ಇಬ್ಬರ ಜೊತೆಗೆ ಮಾಡ್ತಾಳೆ. I will save you, but you have to save me and my family. ನಾನು ನಿಮಗೆ ಈಗ ಭದ್ರತೆ ಕೊಟ್ಟು ನಿಮ್ಮನ್ನು ರಕ್ಷಿಸ್ತೇನೆ, ಆದರೆ ಮುಂದೆ ನೀವು ನನ್ನ ಕುಟುಂಬವನ್ನು ಕೂಡ ಕಾಪಾಡಬೇಕು ಎಂಬುದಾಗಿ. This is how women are. ಈ ಮಹಿಳೆಯರು ಯಾವಾಗಲೂ ಹೀಗೆ ಇರ್ತಾರೆ. They are always concerned about their families. ಹೆಣ್ಮಕ್ಳು ಯಾವಾಗಲೂ ತಮ್ಮ ಕುಟುಂಬದ ಬಗ್ಗೆ ಕಾಳಜಿ ಉಳ್ಳವರಾಗಿರ್ತಾರೆ. They are so much concerned about their salvation. ಅವರು ತಮ್ಮ ಒಂದು ರಕ್ಷಣೆಯ ಕುರಿತಾಗಿ ಬಹಳ ಕಾಳಜಿ ಉಳ್ಳವರಾಗಿರ್ತಾರೆ. I think many women here are also praying for the lost ones in their families. ನಾನು ಅಂದ್ಕೊಳ್ತೀನಿ ಇಲ್ಲಿ ಇರುವಂತಹ ಅನೇಕ ಸ್ತ್ರೀಯರು ತಮ್ಮ ಕುಟುಂಬದಲ್ಲಿ ಇನ್ನೂ ರಕ್ಷಣೆ ಇಲ್ಲದವರಿಗೋಸ್ಕರವಾಗಿ ಬಹಳ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಎಂಬುದಾಗಿ. You not only want to save yourself, but your entire family. ನೀವು ಮಾತ್ರ ರಕ್ಷಣೆ ಹೊಂದುವುದು ನಿಮಗೆ ಸಮಾಧಾನ ಇಲ್ಲ, ಇಡೀ ಕುಟುಂಬ ರಕ್ಷಣೆ ಹೊಂದಬೇಕೆಂಬುದಾಗಿ ನೀವು ಅಪೇಕ್ಷಿಸ್ತೀರಿ. When she did this, then later we see that her whole household was saved by her very act. ಅದನ್ನು ಆಕೆ ಈ ರೀತಿಯಾಗಿ ಇಬ್ಬರು ಗೂಢಚಾರರಿಗೆ ತನ್ನ ಮನೆಯಲ್ಲಿ ಇಳ್ಕೊಳ್ಳೋದಕ್ಕೆ ಜಾಗ ಕೊಟ್ಟಿದ್ದರ ನಿಮಿತ್ತವಾಗಿ ಮುಂದೆ ಆಕೆ ಇಡೀ ಒಂದು ವಂಶ, ಆಕೆಯ ಪರಿವಾರದವರು, ಸಂಬಂಧಿಕರು ಅವರು ರಕ್ಷಿಸಲ್ಪಟ್ಟರು ಎಂಬುದನ್ನು ನಾವು ನೋಡ್ತೇವೆ. One more thing she did was, ಇನ್ನೊಂದು ಕೆಲಸ ಆಕೆ ಮಾಡಿದ್ಲು. she joined herself with Israel. ಇಸ್ರಾಯೇಲರ ಜೊತೆಗೆ ಆಕೆ ಸೇರಿಕೊಂಡಳು. In chapter 6, 23 and 25 we read that 6ನೇ ಅಧ್ಯಾಯ ಯೆಹೋಶುವ 23 and 25. 23ರಿಂದ 25ರವರೆಗೆ. And the young men, the spies, went in and brought out Rahab and her father, mother, brethren, and all that she had, and her kindred also they brought out, and they set them without the camp of Israel. This is how she saved her family. Then in 25, but Rahab the harlot and her father's household and all that she had did Joshua save alive, and she dwelt in the midst of Israel unto this day, because she hid the messengers which Joshua sent to spy out to Jericho. 23ನೇ ವಚನದಿಂದ 23ರಿಂದ 25 6ನೇ ಅಧ್ಯಾಯ. ಆ ಯವನಸ್ಥರು ಹೋಗಿ ರಾಹೇಬಳನ್ನು, ಅವಳ ತಂದೆ ತಾಯಿಗಳನ್ನು, ಸಹೋದರರನ್ನು, ಅವಳಿಗಿರುವುದೆಲ್ಲವನ್ನು, ಅವಳ ಗೋತ್ರದ ಎಲ್ಲ ಜನರನ್ನು ತಂದು ಇಸ್ರಾಯೇಲರ ಪಾಳ್ಯದ ಹೊರಗೆ ಇಟ್ಟರು. 25ನೇ ವಚನ. ಸೂಳಿಯಾದ ರಾಹೇಬಳು ಯೆರಿಕೋ ಪಟ್ಟಣವನ್ನು ಸಂಚರಿಸಿ ನೋಡುವುದಕ್ಕೆ ಬಂದಿದ್ದ ಯೆಹೋಶುವನ ದೂತರನ್ನು ಅಡಗಿಸಿಟ್ಟಿದ್ದರಿಂದ ಅವನು ಅವಳನ್ನು, ಅವಳ ತಂದೆಯ ಮನೆಯವರನ್ನು, ಅವಳಿಗಿರುವುದೆಲ್ಲವನ್ನು ಉಳಿಸಿದನು. ಇವಳು ಇಂದಿನವರೆಗೂ ಇಸ್ರಾಯೇಲರಲ್ಲಿ ವಾಸವಾಗಿದ್ದಾಳೆ. Praise God. ದೇವರಿಗೆ ಸ್ತೋತ್ರ. This is what God can do. ದೇವರು ಈ ರೀತಿಯಾಗಿ ಮಾಡಲಿಕ್ಕೆ ಶಕ್ತನು. No matter what your past is, ನಿಮ್ಮ ಒಂದು ಹಳೆಯ ಜೀವಿತ ಯಾವುದೇ ರೀತಿಯಾಗಿ ಇದ್ದರೂ ಕೂಡ, no matter what your history is, ನಿಮ್ಮ ಚರಿತ್ರೆ ಏನೇ ಆಗಿದ್ದರೂ ಕೂಡ, no matter from which background you come, ಯಾವುದೇ ಹಿನ್ನೆಲೆಯಿಂದ ನೀವು ಬಂದಿದ್ದರೂ ಕೂಡ, no matter whether you have education or looks, ನಿಮ್ಮ ಒಂದು ಮುಖ, ಚೆಹರೆ ಅಥವಾ ನಿಮಗೆ ವಿದ್ಯಾಭ್ಯಾಸ ಇದೆಯೋ ಇಲ್ಲವೋ ಇಂತಹ ಸಂಗತಿಗಳನ್ನು ಕೂಡ ದೇವರು ನೋಡೋದಿಲ್ಲ. no matter what the past is, ನಿಮ್ಮ ಹಿಂದಿನ ಜೀವಿತ ಹೇಗೆ ಇದ್ದರೂ ಕೂಡ, you have a bright future ನಿಮಗೆ ಒಂದು ಭವ್ಯವಾದ ಭವಿಷ್ಯ ಇದೆ. when you associate yourself with God and His people. ದೇವ ಜನರೊಟ್ಟಿಗೆ ಮತ್ತು ದೇವರೊಟ್ಟಿಗೆ ನೀವು ಅನ್ಯೋನ್ಯತೆಯನ್ನು ಹೊಂದಿಕೊಳ್ಳುವಾಗ ನಿಮ್ಮ ಭವಿಷ್ಯತ್ತು ಬದಲಾಗ್ತದೆ. There is a deep truth here. ಇಲ್ಲಿ ಒಂದು ಆಳವಾದ ಸತ್ಯ ಇದೆ. How can you relate it now
ಯಾವ ರೀತಿಯಾಗಿ ನೀವು ನಿಮ್ಮ ಪ್ರಸ್ತುತ ಸಂಗತಿಗಳಿಗೆ ಇದನ್ನು ಅನ್ವಯಿಸ್ಕೊಳ್ತೀರಿ? We are all Gentiles here. ನಾವೆಲ್ಲರೂ ಇಲ್ಲಿ ಅನ್ಯರಾಗಿದ್ದೆವು. No one is Jew by birth here. ಇಲ್ಲಿ ಯಾರು ಹುಟ್ಟು ಯಹೂದ್ಯರು ಇಲ್ಲ. But we have been grafted into the family of God. ದೇವ ಜನರ ಕುಟುಂಬದಲ್ಲಿ ನಾವು ಕಸಿ ಕಟ್ಟಲ್ಪಟ್ಟಿದ್ದೇವೆ. Because of Jesus. ಯೇಸುವಿನ ನಿಮಿತ್ತವಾಗಿ. Because of Jesus you are here. ಯೇಸುವಿನ ನಿಮಿತ್ತವಾಗಿ ನಾವೆಲ್ಲರೂ ಇಲ್ಲಿದ್ದೇವೆ. Not by practice or by family generations, but because you have chosen Jesus, you have been included in the family of God. ಯಾವುದೋ ಒಂದು ಆಚರಣೆ ಅಥವಾ ಯಾವುದೋ ಒಂದು ವಂಶದಲ್ಲಿ ಹುಟ್ಟಿದ್ರ ನಿಮಿತ್ತವಾಗಿ ಅಲ್ಲ, ಯೇಸುವನ್ನು ನೀವು ನಿಮ್ಮ ರಕ್ಷಕನಾಗಿ ಆಯ್ಕೆ ಮಾಡಿಕೊಂಡಿದ್ದರಿಂದ ಇಲ್ಲಿದ್ದೀರಿ. Through Jesus we are brought into the grace. ಯೇಸುವಿನ ಮೂಲಕ ನಾವು ಕೃಪೆಯಲ್ಲಿ ತರಲ್ಪಟ್ಟಿದ್ದೇವೆ. In John 1st chapter it says, ಯೋಹಾನ 1ನೇ ಅಧ್ಯಾಯದಲ್ಲಿ ಈ ರೀತಿಯಾಗಿದೆ, by Moses came law, ಮೋಶೆ ಮೂಲಕ ಕಾನೂನುಗಳು ಬಂತು, but through Jesus came truth and grace. ಆದರೆ ಯೇಸುವಿನ ಮೂಲಕವಾಗಿ ಸತ್ಯ ಮತ್ತು ಕೃಪೆ ಬಂತು. Because of what Jesus did on the cross, ಶಿಲುಬೆ ಮೇಲೆ ಯೇಸು ಏನು ಮಾಡಿದರೋ ಅದರ he ನಿಮಿತ್ತ has completed everything on the cross. ಎಲ್ಲವನ್ನು ಶಿಲುಬೆ ಮೇಲೆ ಯೇಸು ಮಾಡಿ ಮುಗಿಸಿದರು. All that you have to do is to receive him into your heart. ನೀವು ಮಾಡಬೇಕಾಗಿರೋದಿಷ್ಟೇ, ನಿಮ್ಮ ಹೃದಯದಲ್ಲೇ ಆತನನ್ನು ಸ್ವೀಕಾರ ಮಾಡಿಕೊಳ್ಳಬೇಕು. Make a deal with him. ಆತನೊಟ್ಟಿಗೆ ಒಂದು ಒಪ್ಪಂದ ಮಾಡಿಕೊಳ್ಳಿ. I am going to follow you. ನಾನು ನಿನ್ನನ್ನು ಹಿಂಬಾಲಿಸ್ತೇನೆ, No matter what. ಏನೇ ಬಂದರೂ. What you say I will obey. ನೀನೇನು ಹೇಳ್ತೀಯೋ ಅದಕ್ಕೆ ನಾನು ವಿಧೇಯಳಾಗ್ತೇನೆ. Where you call me I will follow. ನೀನೆಲ್ಲಿ ಕರಿತೀಯೋ ಅಲ್ಲಿ ನಾನು ಹಿಂಬಾಲಿಸ್ತೇನೆ. And through Jesus Christ we have an access or avenue to all the blessings. ಆಶೀರ್ವಾದಗಳಿಗೆ ನಮಗೆ ಯೇಸುವಿನ ಮೂಲಕ ಮಾರ್ಗ ಇದೆ. Because in Galatians 3:14 it says 13 and 14, ಗಲಾತ್ಯ 3:14ರಲ್ಲಿ 14 ಮತ್ತು 15ರಲ್ಲಿ 13 ಮತ್ತು 14ರಲ್ಲಿ ಈ ರೀತಿಯಾಗಿದೆ, that Jesus has redeemed us from the curse ಯೇಸು ನಮ್ಮನ್ನು ಪಾಪದಿಂದ ವಿಮೋಚಿಸಿದ್ದಾನೆ ಎಂಬುದಾಗಿ, of the law, ಕಾನೂನಿನಿಂದ, having become a curse for us. ನಮಗಾಗಿ ತಾನು ಶಾಪವಾಗಿ. Cursed is everyone that hangs on the tree. ಶಿಲುಬೆ ಮರಕ್ಕೆ ತೂಗು ಹಾಕಲ್ಪಟ್ಟದ್ದೆಲ್ಲವೂ ಶಪಿಸಲ್ಪಟ್ಟದ್ದು, that upon the Gentiles might come the blessing of Abraham in Christ Jesus. ಕ್ರಿಸ್ತನ ಮೂಲಕ ಅಬ್ರಹಾಮನ ಆಶೀರ್ವಾದಗಳಲ್ಲಿ ಪಾಲುಗಾರರಾಗುವುದಕ್ಕೆ ಅನ್ಯರಿಗೆ ಅವಕಾಶ. that we might receive the promise of the Spirit through faith. ನಂಬಿಕೆಯ ಮೂಲಕ ಆತ್ಮನಿಂದ ಉಂಟಾಗುವಂಥ ವಾಗ್ದಾನಗಳನ್ನು ಹೊಂದಿಕೊಳ್ಳುವುದಕ್ಕಾಗಿ. We cannot bypass Jesus. ನಾವು ಯೇಸುವನ್ನು ಅತಿಕ್ರಮಿಸಲಿಕ್ಕಾಗುವುದಿಲ್ಲ. You cannot please the God by keeping the law. ಕಾನೂನುಗಳನ್ನು ನಿಯಮಾವಳಿಗಳನ್ನು ಅನುಸರಿಸಿ ದೇವರನ್ನು ಮೆಚ್ಚಿಸಲಿಕ್ಕಾಗುವುದಿಲ್ಲ. Because Galatians 2:16 and again 3:11 it says, by law no man is saved. ಗಲಾತ್ಯ 2:16 3:16ರಲ್ಲಿ ಈ ರೀತಿಯಾಗಿ ಹೇಳಲ್ಪಟ್ಟಿದೆ, ದೇವರು ಕೃಪೆಯಿಂದ ನಮ್ಮನ್ನು ರಕ್ಷಿಸಿದರೆಂಬುದಾಗಿ. But by faith in Christ Jesus. ನಮ್ಮ ಯೇಸುವಿನಲ್ಲಿ ನಮ್ಮ ನಂಬಿಕೆಯಿಂದ. That is how we can have the blessings of Abraham and ಆ ರೀತಿಯಾಗಿ ನಾವು ಅಬ್ರಹಾಮನ ಆಶೀರ್ವಾದಗಳನ್ನು ಹೊಂದಿಕೊಳ್ಳಬಹುದು. and many other blessings. ಅನೇಕ ಇತರ ಆಶೀರ್ವಾದಗಳು ಕೂಡ, many other privileges we can have. ಇನ್ನೂ ಅನೇಕ ಸವಲತ್ತುಗಳನ್ನು ಕೂಡ ನಾವು ಹೊಂದಿಕೊಳ್ಳಬಹುದು. Actually in 2 Peter 2 ಪೇತ್ರದಲ್ಲಿ it is very clearly given, ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. 2 Peter 1:3 and 4. 2 ಪೇತ್ರ Seeing that his divine power has granted unto us all things that pertain unto life and godliness, through the knowledge of him that called us by his own glory and virtue, whereby he has granted unto us his precious and exceeding great promises, that through these you may become partakers of the divine nature, having escaped from the corruption that is in the world by lust. 2 ಪೇತ್ರ 1ನೇ ಅಧ್ಯಾಯ. ನಮ್ಮನ್ನು ತನ್ನ ಪ್ರಭಾವದಿಂದಲೂ ಗುಣಾತಿಶಯದಿಂದಲೂ ಕರೆದ ದೇವರ ವಿಷಯವಾಗಿ ಯೇಸುವಿನ ದಿವ್ಯ ಶಕ್ತಿಯು ನಮಗೆ ಪರಿಜ್ಞಾನವನ್ನು ಕೊಟ್ಟದ್ದರಲ್ಲಿ ಜೀವಕ್ಕೂ ಭಕ್ತಿಗೂ ಬೇಕಾದದ್ದೆಲ್ಲವೂ ದೊರೆಯಿತೆಂಬುದು ಬಲ್ಲೆವಷ್ಟೇ.
ನೀವು ಲೋಕದಲ್ಲಿ ದುರಾಶೆಯಿಂದುಂಟಾದ ಕೆಟ್ಟತನಕ್ಕೆ ತಪ್ಪಿಸಿಕೊಂಡು ದೈವ ಸ್ವಭಾವದಲ್ಲಿ ಪಾಲನ್ನು ಹೊಂದುವರಾಗಬೇಕೆಂಬ ಉದ್ದೇಶದಿಂದ ದೇವರು ತನ್ನ ಪ್ರಭಾವ ಗುಣಾತಿಶಯಗಳಿಂದ ಅಮೂಲ್ಯವಾಗಿಯೂ ಉತ್ಕೃಷ್ಟವಾಗಿಯೂ ಇರುವ ವಾಗ್ದಾನಗಳನ್ನು ನಮಗೆ ಅನುಗ್ರಹಿಸಿದ್ದಾನೆ. It is not by works or by law, but by grace, says the word of God. ವಾಕ್ಯ ಹೇಳ್ತದೆ, ನಮ್ಮ ಸತ್ಕಾರ್ಯಗಳಿಂದಲ್ಲ, ಕಾನೂನುಗಳಿಂದಲ್ಲ, ಆದರೆ ದೇವರ ಕೃಪೆಯಿಂದಲೇ ಎಂಬುದಾಗಿ. The true test is whether you have the Spirit of Jesus within you. ನಿಮ್ಮಲ್ಲಿ ಯೇಸುವಿನ ಆತ್ಮ ಇದೆಯೋ ಎಂಬುದಾಗಿ ತಿಳಿದುಕೊಳ್ಳಬೇಕಾಗಿದೆ. In Romans 8, ರೋಮ 9. 9ನೇ ವಚನ. But if any man has not the Spirit of Christ, he is none of his. ನೀವಾದರೂ ನಿಮ್ಮಲ್ಲಿ ದೇವರ ಆತ್ಮನು ವಾಸವಾಗಿರುವುದಾದರೆ ಶರೀರ ಭಾವಾಧೀನರಲ್ಲ, ದೇವರ ಆತ್ಮನಿಗೆ ಅಧೀನರಾಗಿದ್ದೀರಿ. ಯಾವನಾದರೂ ಕ್ರಿಸ್ತನ ಆತ್ಮನು ಇಲ್ಲದಿದ್ದರೆ ಅವನು ಕ್ರಿಸ್ತನವನಲ್ಲ. Do you have the Spirit of Christ? ಕ್ರಿಸ್ತನ ಆತ್ಮ ನಿಮ್ಮಲ್ಲಿದೆಯಾ? Have you given yourself completely to the Lord Jesus? ನಿಮ್ಮನ್ನು ನೀವು ಪೂರ್ತಿಯಾಗಿ ಯೇಸುವಿಗೆ ಒಪ್ಪಿಸಿಕೊಟ್ಟಿದ್ದೀರೋ? That is the true check. ಅದು ನಿಜವಾದ ಒಂದು ಪರೀಕ್ಷೆ. That is the how you can be in the wine. ನೀವು ನಿಜವಾದ ದ್ರಾಕ್ಷಿಯಲ್ಲಿ ನೀವು ನೆಲೆಗೊಂಡಿರುವುದರ ಒಂದು ಪುರಾವೆ. During the previous weeks, our pastor has been studying the book of John. ಕಳೆದ ವಾರಗಳಲ್ಲಿ ನಮ್ಮ ಸಭಾಪಾಲಕರು ಯೋಹಾನನ ಪುಸ್ತಕವನ್ನು ಅಧ್ಯಯನ ಮಾಡ್ತಾ ಇದ್ರು. It may seem very simple, ಅದು ಬಹಳ ಸರಳ ಎಂಬುದಾಗಿ ತೋರಿ but ಬರ್ತದೆ, it is very vital. ಆದರೆ ಅದು ಬಹಳ ಶಕ್ತಿಶಾಲಿಯಾದದ್ದಾಗಿದೆ. Jesus is the door. ಯೇಸುವೇ ಮಾರ್ಗ. Jesus is the true wine. ಯೇಸುವೇ ನಿಜವಾದ ದ್ರಾಕ್ಷಿ. He is the one who gives us life. ಆತನೇ ನಮಗೆ ಜೀವವನ್ನು ಕೊಡುವಾತನು. Because of what he has done, ಆತನು ಮಾಡಿದ್ದ ಕಾರ್ಯಗಳ ನಿಮಿತ್ತವಾಗಿ we have a right standing before God. ದೇವರ ಮುಂದೆ ನಾವು ನಿಂತುಕೊಳ್ಳುವಂತಹ ಒಂದು ಅವಕಾಶ ಇದೆ. Let us examine ourselves ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ. whether Jesus is the Lord of all areas in our lives. ನಮ್ಮ ಜೀವಿತದ ಎಲ್ಲಾ ಭಾಗಗಳಲ್ಲಿ ಯೇಸು ಒಡೆಯನಾಗಿದ್ದಾನೋ? Not only on Sundays, but all other days of the week. And ಭಾನುವಾರ ಮಾತ್ರ ಅಲ್ಲ, ಉಳಿದ 6 ದಿವಸಗಳಲ್ಲಿಯೂ ಕೂಡ. like ರಾಹಬಳಂತೆ let us also have a concern for our family. ನಮ್ಮ ಕುಟುಂಬಗಳ ಬಗ್ಗೆ ನಾವು ಕಾಳಜಿ ಉಳ್ಳವರಾಗಿರೋಣ. Or all those people who are in close association with you. ನಿಮ್ಮ ಒಡನಾಟದಲ್ಲಿ ಇರುವಂತಹ ಬೇರೆ ಜನರ ಬಗ್ಗೆಯೂ ಕೂಡ You have to pray for them. ಅವರಿಗಾಗಿ ನೀವು ಪ್ರಾರ್ಥಿಸಬೇಕು. You have to share the word with them. ನೀವು ಅವರ ಜೊತೆಗೆ ವಾಕ್ಯವನ್ನು ಸಾರಬೇಕು. How they receive it, ಅವರು ಹೇಗೆ ಅದನ್ನು ಸ್ವೀಕಾರ is ಮಾಡಿಕೊಳ್ತಾರೆ, left to them. ಅದು ಅವರಿಗೆ ಬಿಟ್ಟಿದ್ದು. But through your lifestyle ಆದರೆ ನಿಮ್ಮ ಜೀವನ ಶೈಲಿಯಿಂದ and through your preaching of the word, ನಿಮ್ಮ ವಾಕ್ಯ ಬೋಧಿಸುವ ರೀತಿಯಿಂದ you can have impact on many lives. ಅನೇಕ ಜನರ ಜೀವಿತಗಳ ಮೇಲೆ ನೀವು ಪ್ರಭಾವ ಬೀರಬಹುದು. You will only know when you stand before Jesus. ನಿಮಗೆ ಗೊತ್ತಾಗೋದು ಯಾವಾಗಂದ್ರೆ ಯೇಸುವಿನ ಮುಂದೆ ನೀವು ನಿಂತುಕೊಳ್ಳುವಂತ How ದಿವಸದಂದು many lives have been touched by you? ಎಷ್ಟು ಜೀವಗಳು ನಿಮ್ಮ ಮೂಲಕವಾಗಿ ಸ್ಪರ್ಶಿಸಲ್ಪಟ್ಟವು ಎಂಬುದಾಗಿ. Now next we will see about the last person, which is I have taken from the New Testament. 3ನೇ ವ್ಯಕ್ತಿಯ ಬಗ್ಗೆ ಈಗ ನಾವು ನೋಡಿಕೊಳ್ಳೋಣ. ಹೊಸ ಒಡಂಬಡಿಕೆಯಿಂದ ನಾನು ಆ ವ್ಯಕ್ತಿಯನ್ನು ತೆಗೆದುಕೊಂಡಿದ್ದೇನೆ. There are many women, but today I would like to focus on one, that is Mary. ಈ ಅನೇಕ ಮಹಿಳೆಯರು ಹೊಸ ಒಡಂಬಡಿಕೆಯಲ್ಲಿ ಕೂಡ ಇದ್ದಾರೆ, ಆದರೆ ಈ ದಿವಸ ನಾನು ಒಬ್ಬರ ಬಗ್ಗೆ ಕೇಂದ್ರೀಕರಿಸ್ತೇನೆ, ಆಕೆ ಮೇರಿ. Mary and Martha. ಮೇರಿ ಮತ್ತು ಮಾರ್ತಾ. That means we read that in the chapter of 10th, Luke chapter 10th. ಲೂಕ 10ನೇ ಅಧ್ಯಾಯದಲ್ಲಿ ನಾವು ಅವರಿಬ್ಬರ ಬಗ್ಗೆ ಓದ್ತೇವೆ. We get introduced to this person. ನಾವು ಈ ವ್ಯಕ್ತಿಗಳ ಒಂದು ಪರಿಚಯವನ್ನು ಹೊಂದಿಕೊಳ್ತೇವೆ. Whom Jesus loved, ಯಾರನ್ನು ಯೇಸು ಪ್ರೀತಿಸಿದನು, but also commended Mary for her. ಆದರೆ ಮೇರಿಯ ಕೆಲಸದ ನಿಮಿತ್ತವಾಗಿ ಆಕೆಯನ್ನು ಹೊಗಳಿದ್ದನ್ನು ಕೂಡ ನಾವು ನೋಡ್ತೇವೆ. ಲೂಕನ ಸುವಾರ್ತೆ 10ನೇ ಅಧ್ಯಾಯ 38 to 42. 38ರಿಂದ 42ನೇ ವಚನ.
ಅವರು ಸಂಚಾರ ಮಾಡುತ್ತಿರುವಾಗ ಆತನು ಒಂದಾನೊಂದು ಹಳ್ಳಿಗೆ ಬಂದನು. ಅಲ್ಲಿ ಮಾರ್ತಳೆಂಬ ಒಬ್ಬ ಸ್ತ್ರೀಯು ಆತನನ್ನು ತನ್ನ ಮನೆಯಲ್ಲಿ ಇರಿಸಿಕೊಂಡಳು. ಆಕೆಗೆ ಮರಿಯಳೆಂಬ ಒಬ್ಬ ತಂಗಿ ಇದ್ದಳು. ಈಕೆಯು ಸ್ವಾಮಿಯ ಪಾದಗಳ ಬಳಿಯಲ್ಲಿ ಕೂತುಕೊಂಡು ಆತನ ವಾಕ್ಯವನ್ನು ಕೇಳುತ್ತಿದ್ದಳು. ಆದರೆ ಮಾರ್ತಳು ಬಹಳ ಸೇವೆಯ ವಿಷಯವಾಗಿ ಬೇಸತ್ತು ಆತನ ಬಳಿಗೆ ಬಂದು, ಸ್ವಾಮಿ, ನನ್ನ ತಂಗಿಯು ಸೇವೆಗೆ ನನ್ನೊಬ್ಬಳನ್ನೇ ಬಿಟ್ಟಿದ್ದಾಳೆ. ಇದಕ್ಕೆ ನಿನಗೆ ಚಿಂತೆ ಇಲ್ಲವೋ? ನನಗೆ ನೆರವಾಗಬೇಕೆಂದು ಆಕೆಗೆ ಹೇಳು ಅಂದಳು. ಸ್ವಾಮಿಯು ಆಕೆಗೆ, ಮಾರ್ತಳೆ ಮಾರ್ತಳೆ, ನೀನು ಅನೇಕ ವಿಷಯವಾಗಿ ಚಿಂತೆಯಲ್ಲಿಯೂ ಗಡಿಬಿಡಿಯಲ್ಲಿಯೂ ಸಿಕ್ಕಿಕೊಂಡಿದ್ದಿ. ಕೆಲವು ಮಾತ್ರ ಬೇಕಾದದ್ದು, ಅಥವಾ ಒಂದೇ. ಮರಿಯಳು ಆ ಉತ್ತಮ ಭಾಗವನ್ನು ಆರಿಸಿಕೊಂಡಿದ್ದಾಳೆ, ಇದು ಆಕೆಯಿಂದ ತೆಗೆಯಲ್ಪಡುವುದಿಲ್ಲ ಎಂದು ಉತ್ತರ ಕೊಟ್ಟನು. So here we see two women. ಇಲ್ಲಿ ಇಬ್ಬರು ಮಹಿಳೆಯರನ್ನ ನೋಡ್ತೇವೆ. One is Martha ಒಬ್ಬಳು ಮಾರ್ತಾ, and one is Mary. ಇನ್ನೊಬ್ಬಳು ಮೇರಿ. You may examine yourself which role type you are close to. ನೀವು ಯಾರ ಒಂದು ಸ್ವಭಾವಕ್ಕೆ ಹತ್ತಿರವಾಗಿದ್ದೀರಿ ಎಂಬುದಾಗಿ ನೀವು ಪರೀಕ್ಷಿಸಿಕೊಳ್ಳಬಹುದು. There is no mistake in anyone. ಇಬ್ಬರಲ್ಲಿಯೂ ಏನೂ ತಪ್ಪಿಲ್ಲ, ಇಬ್ಬರು ಒಳ್ಳೆಯವರೇ. Now let us look at Martha. ಮಾರ್ತಳ ಬಗ್ಗೆ ನೋಡೋಣ. She received Jesus. ಆಕೆ ಯೇಸುವನ್ನು ಸ್ವೀಕಾರ ಮಾಡಿಕೊಂಡಳು. She received Jesus in her house. ತನ್ನ ಮನೆಗೆ ಯೇಸುವನ್ನು ಸ್ವಾಗತಿಸಿದಳು. And she was very eager to serve him. ಆಕೆ ಯೇಸುವಿಗೆ ಸೇವೆ ಸಲ್ಲಿಸುವಂತಹ ಒಂದು ಆತುರತೆಯಲ್ಲಿದ್ದಳು. She is cumbered with so many things to do. ಆಕೆ ಅನೇಕ ಸಂಗತಿಗಳನ್ನು ಯೇಸುವಿಗಾಗಿ ಮಾಡುವ ಮನಸ್ಸುಳ್ಳವಳಾಗಿದ್ದಳು. But she neglected Jesus himself. ಆದರೆ ಯೇಸುವನ್ನೇ ಆಕೆ ಲಕ್ಷ್ಯಕ್ಕೆ ತೆಗೆದುಕೊಳ್ಳಲಿಲ್ಲ. That means her works and her activities and what she did for Jesus was more important than what sitting with him. ಯೇಸುವಿನ ಜೊತೆಗೆ ಕೂತುಕೊಳ್ಳೋದಕ್ಕಿಂತಲೂ ಯೇಸುವಿಗಾಗಿ ಏನೇನು ಮಾಡಬೇಕು ಎನ್ನುವಂತಹ ಕೆಲಸ ಕಾರ್ಯಗಳೇ ಆಕೆಗೆ ಬಹಳ ಮುಖ್ಯವಾಗಿ ಬಿಟ್ಟಿತ್ತು. There is nothing wrong in the activities and the work that we do. ನಾವು ಮಾಡುವಂಥ ಕೆಲಸ ಕಾರ್ಯಗಳು ತಪ್ಪಲ್ಲ. In the name of God, ದೇವರ ಹೆಸರಿನಲ್ಲಿ we are all trying to do so many things. ನಾವು ಅನೇಕ ಕೆಲಸಗಳನ್ನು ದೇವರ ಹೆಸರಿನಲ್ಲಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ To ಇರ್ತೀವಿ. the point that we ignore hearing to what Jesus says. ಅಂದರೆ ಎಲ್ಲಿಯವರೆಗೂ ಈ ರೀತಿಯಾಗಿ ನಾವು ನಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಳ್ತೇವೆ ಅಂದರೆ ದೇವರು ನಮ್ಗೆ ಏನು ಹೇಳ್ತಾರೆ ಅನ್ನೋದನ್ನು ಕೇಳಿಸ್ಕೊಳ್ಳಿಕ್ಕೂ ಕೂಡ ನಮಗೆ ಪುರುಸತ್ತು ಇಟ್ಕೊಳ್ಳೋದಿಲ್ಲ ನಾವು. You hear sometimes, but your priority is different. ನೀವು ಕೇಳಿಸ್ಕೊಳ್ತೀರಿ ಕೆಲವೊಂದು ಸಲ, ಆದರೆ ನೀವು ಯಾವುದಕ್ಕೆ ಪ್ರಾಮುಖ್ಯತೆ ಕೊಡ್ತೀರೋ ಅದು ಬೇರೆ ಆಗಿರ್ತದೆ. But look at Mary. ಮೇರಿಯನ್ನು ನೋಡ್ರಿ. Mary was sitting at the Lord's feet and heard his word. ಮರಿಯಳು ದೇವರ ಯೇಸುವಿನ ಪಾದ ಸನ್ನಿಧಿಯಲ್ಲಿ ಕೂತ್ಕೊಂಡು ಆತನ ವಾಕ್ಯಗಳನ್ನು ಕೇಳಿಸ್ಕೊಳ್ತಾ ಇದ್ಲು. That is what is written about Mary. ಅದು ಮೇರಿಯ ಬಗ್ಗೆ ಬರೆಯಲ್ಪಟ್ಟಂತಹ ವಿಷಯ. That she gave first preference to the word of God. ಆಕೆ ದೇವರ ವಾಕ್ಯಕ್ಕೆ ಮೊದಲನೇ ಸ್ಥಾನ ಕೊಟ್ಟಳು ಎಂಬುದಾಗಿ. What is your preference? ನಿಮ್ಮ ಪ್ರಾಮುಖ್ಯತೆ ಏನು? Do you give preference to hearing the word of God? ನೀವು ದೇವರ ವಾಕ್ಯ ಕೇಳುವುದಕ್ಕೆ ಪ್ರಾಮುಖ್ಯತೆ ಕೊಡ್ತಿರೋ? Sitting at his feet, ಆತನ ಪಾದದಡಿಯಲ್ಲಿ ಕುಳಿತು listening to him, ಆತನನ್ನು ಕೇಳಿಸಿಕೊಳ್ಳುವಂಥದ್ದು, communicating with him, ಆತನಿಗೆ ಒಟ್ಟಿಗೆ ಸಂಪರ್ಕವನ್ನು ಹೊಂದಿಕೊಳ್ಳುವಂಥದ್ದು. or we are doing all the time the talking. ಅಥವಾ ಯಾವಾಗಲೂ ಸುಮ್ಮನೆ ಮಾತಾಡ್ತಾ ಇರುವಂಥದ್ದು. Many times when we come to the Lord, we start praying and praying and praying. We don't give time to listen to what he is saying. ಅನೇಕ ಸಾರಿ ದೇವರ ಸನ್ನಿಧಿಗೆ ನಾವು ಹೋಗುವಂಥ ಸಮಯದಲ್ಲಿ ನಾವು ಸುಮ್ಮನೆ ನಮ್ಮ ಪ್ರಾರ್ಥನೆಗಳನ್ನು ನಾವು ಮಾಡ್ತಾ ಇರ್ತೇವೆ, ಕೇಳ್ಕೊಳ್ತಾ ಇರ್ತೇವೆ, ಪ್ರಾರ್ಥಿಸ್ತಾ ಇರ್ತೇವೆ. ಆದರೆ ಸುಮ್ಮನೆ ಇದ್ದು ದೇವರು ನಮಗೇನು ಹೇಳ್ತಾನೆ ಅನ್ನೋದನ್ನು ನಾವು ಕೇಳಿಸ್ಕೊಳ್ಳಿಕ್ಕೆ ಸಿದ್ಧರಿರುವುದಿಲ್ಲ. So Martha was busy with her work. ಮಾರ್ತಾ ತನ್ನ ಕೆಲಸದಲ್ಲಿ ತೊಡಗಿಕೊಂಡಿದ್ದಳು. To the point that she was offended.
ಎಲ್ಲಿಯವರೆಗೂ ಅಂದರೆ ಆಕೆ ಈ ಒಂದು ವಿಷಯದಲ್ಲಿ ತಪ್ಪಿತಸ್ಥಳಾಗುವವರೆಗೂ her sister. ತನ್ನ ತಂಗಿಯನ್ನು ದೂಷಿಸುವಂಥ ಮಟ್ಟಕ್ಕೆ Came with a complaint to the Lord Jesus. ಒಂದು ದೂರನ್ನು ತೆಗೆದುಕೊಂಡು ತಂಗಿಯ ಬಗ್ಗೆ ಯೇಸುವಿನ ಹತ್ರಕ್ಕೆ ಬಂದಳು. She's saying, I am doing all the work. You please tell her to come and help me. ನಾನು ಎಲ್ಲ ಕೆಲಸ ಒಬ್ಬಳೇ ಮಾಡ್ತಾ ಇದ್ದೇನೆ, ನನ್ನ ತಂಗಿಗೆ ಹೇಳು ಬಂದು ಆಕೆಗೂ ನನಗೆ ಸಹಾಯ ಮಾಡಲಿ ಎಂಬುದಾಗಿ. How did Jesus respond? ಯೇಸು ಹೇಗೆ ಪ್ರತಿಕ್ರಿಯಿಸಿದರು? Very lovingly he said, ಬಹಳ ಪ್ರೀತಿಯಿಂದ ಯೇಸು ಹೇಳಿದರು, Martha, Martha, ಮಾರ್ತಾಳೆ ಮಾರ್ತಾಳೆ, you are cumbered with many things. ನೀನು ಅನೇಕ ಸಂಗತಿಗಳ ಹೊರೆಯನ್ನು ಹೊತ್ತುಕೊಂಡಿದ್ದಿ. But one thing is needed. ಒಂದು ಸಂಗತಿ ಮಾತ್ರ ಅವಶ್ಯವಾಗಿದೆ. That Mary has chosen. ಮೇರಿ ಆರಿಸಿಕೊಂಡಂಥದ್ದು ಅದಾಗಿದೆ. That is needful for you. ಅದು ನಿನಗೂ ಅವಶ್ಯವಾಗಿದೆ. That she has chosen. ಅದನ್ನು ಆಕೆ ಆರಿಸಿಕೊಂಡಿದ್ದಾಳೆ. Which will not be taken away from her. ಆಕೆಯಿಂದ ಅದು ತೆಗೆಯಲ್ಪಡುವುದಿಲ್ಲ. Now when we look at our lives, ನಮ್ಮ ಜೀವಿತವನ್ನು ನಾವು ಪರಿಶೀಲಿಸಿಕೊಳ್ಳುವಾಗ there are many things we are doing. ನಾವು ಅನೇಕ ಕೆಲಸಗಳನ್ನು ಮಾಡ್ತಾ ಇದ್ದೇವೆ. But does it amount to anything before God? ಅದು ದೇವರ ದೃಷ್ಟಿಯಲ್ಲಿ ಏನು ಗಣನೆಗೆ ಬರದೇ ಇರುವಂಥದ್ದಾಗಿರ್ತದೆ. Many times we put so many works upon ourselves, especially ladies, and do one after the other, one after the other, one after the other, and become tired and irritated and start complaining and grumbling and finding fault with others and also with Jesus. Why you are not telling her? ಸಾಮಾನ್ಯವಾಗಿ ನಾವು ಮಹಿಳೆಯರು ಯಾವಾಗಲೂ ಈ ರೀತಿಯಾಗಿರ್ತೇವೆ. ನಮಗೆ ಬಹಳ ಒಂದರ ನಂತರ ಒಂದು ಕೆಲಸವನ್ನು ಮಾಡಿಕೊಳ್ತಾ ಇರುವಂಥದ್ದು ಮತ್ತು ಅದರಿಂದ ಸುಸ್ತಾಗಿ ಕಿರಿಕಿರಿ ಮಾಡಿಕೊಂಡು ಬೇರೆಯವ್ರ ಬಗ್ಗೆ ದೂಷಣೆ ಮಾಡುವಂತಹ ಸಂಗತಿ, ಅದು ಯೇಸುವಿನ ಹತ್ರನೇ ಹೋಗಿ ಅವ್ರ ಬಗ್ಗೆ ದೂಷಣೆ ಮಾಡುವಂಥ ಒಂದು ಮಟ್ಟಕ್ಕೆ ನಾವು ಹೋಗಿಬಿಡ್ತೇವೆ. But what did Mary do? We don't see her complaining. ಆದರೆ ಮೇರಿ ಏನನ್ನು ಮಾಡ್ತಾ ಇದ್ದಾಳೆ? ಆಕೆ ಒಂದು ದೂರ ಹೇಳುವಂಥದ್ದನ್ನು ನಾವು ನೋಡೋದಿಲ್ಲ. She is always sitting at the feet of Jesus and hearing his words. ಆಕೆ ಯಾವಾಗಲೂ ಯೇಸುವಿನ ಪಾದದ ಸನ್ನಿಧಿಯಲ್ಲಿ ಕೂತ್ಕೊಂಡು ಯೇಸುವಿನ ವಾಕ್ಯಗಳನ್ನು ಕೇಳಿಸಿಕೊಳ್ಳುತ್ತಾ ಇದ್ದಾಳೆ. During this time, ಈ ಸಮಯದಲ್ಲಿ the Lord Jesus is wanting to tell so many things to us. ಯೇಸು ನಮಗೆ ಅನೇಕ ಸಂಗತಿಗಳನ್ನು ಹೇಳುವುದಕ್ಕೆ ಇಷ್ಟಪಡ್ತಾರೆ. Many times we are busy in our works. ಅನೇಕ ಸಾರಿ ನಮ್ಮ ಕೆಲಸಗಳಲ್ಲಿ ನಾವು ಬಹಳ ವ್ಯಸ್ತರಾಗಿರ್ತೇವೆ. All are legitimate works only. ಅವೆಲ್ಲ ನ್ಯಾಯಸಮ್ಮತವಾದ ಕೆಲಸಗಳೇ. But they are taking our time and energy. ಅವು ನಮ್ಮ ಸಮಯವನ್ನು, ನಮ್ಮ ಒಂದು ಶಕ್ತಿಯನ್ನು ತೆಗೆದುಕೊಳ್ತಾ ಇದ್ದಾವೆ. One thing is needful. ಒಂದು ಸಂಗತಿ ಮಾತ್ರ ಅತ್ಯವಶ್ಯವಾಗಿದೆ. That is hearing the word of God, word of Jesus. ಯೇಸುವಿನ ವಾಕ್ಯವನ್ನು ಕೇಳಿಸಿಕೊಳ್ಳುವುದೇ ಅದಾಗಿದೆ. Because when you hear what he says, ಯೇಸು ಏನು ಹೇಳ್ತಾರೆ ಎಂಬುದನ್ನು ನೀವು ಕೇಳಿಸಿಕೊಳ್ಳುವಾಗ, when you get alone with him, ಆತನೊಟ್ಟಿಗೆ ಒಂಟಿಯಾಗಿ ಸಮಯ ಕಳೆಯುವಾಗ, he has so many solutions to all your problems. ನಿಮ್ಮ ಅನೇಕ ಸಮಸ್ಯೆಗಳಿಗೆ ಯೇಸುವಿನಲ್ಲಿ ಅನೇಕ ಪರಿಹಾರಗಳಿವೆ. He is the one who directs us. ಆತನು ಮಾತ್ರ ನಮಗೆ ನಿರ್ದೇಶನ ಕೊಡುವಂತಹವರಾಗಿದ್ದಾರೆ. People cannot understand all that we need. ನಮ್ಗೆ ಏನು ಬೇಕಾಗಿದೆ ಎನ್ನುವುದನ್ನು ಜನರು ಅರ್ಥ ಮಾಡಿಕೊಳ್ಳಿಕ್ಕೆ ಆಗೋದಿಲ್ಲ. Even family members cannot meet all your needs. ಕುಟುಂಬದ ಸದಸ್ಯರು ಕೂಡ ನಿಮ್ಮ ಎಲ್ಲ ಅಗತ್ಯತೆಗಳನ್ನು ಸಂಧಿಸಲಿಕ್ಕೆ ಅವರಿಗೆ ಆಗೋದಿಲ್ಲ. But there is one who is Jesus who can meet all your needs. ನಿಮ್ಮ ಎಲ್ಲ ಅವಶ್ಯಕತೆಗಳನ್ನು ಯೇಸು ಒಬ್ಬರು ಮಾತ್ರ ಸಂಧಿಸಲಿಕ್ಕೆ ಸಾಧ್ಯ. He is interested in everything that you are going through. ನೀವು ಹಾದು ಹೋಗ್ತಾ ಇರುವಂತ ಎಲ್ಲಾ ಸಂಗತಿಗಳು ಬಗ್ಗೆ ಅವರಿಗೆ ಆಸಕ್ತಿ ಇದೆ. He loves you. ನಿಮ್ಮನ್ನು ಬಹಳ ಪ್ರೀತಿಸ್ತಾರೆ. He cares for you. ನಿಮ್ಮ ಬಗ್ಗೆ ಕಾಳಜಿ ಉಳ್ಳವರಾಗಿದ್ದಾರೆ. He knows all your fears. ನಿಮ್ಮ ಎಲ್ಲಾ ಭಯ ಅವರಿಗೆ ಗೊತ್ತು. He knows all your desires. ನಿಮ್ಮ ಎಲ್ಲಾ ಆಶಯಗಳು ಅವರಿಗೆ ಗೊತ್ತು. Only he can fulfill your needs. ನಿಮ್ಮ ಅವಶ್ಯಕತೆಗಳನ್ನು ಆತನು ಮಾತ್ರ ತೀರಿಸಲಿಕ್ಕೆ ಸಾಧ್ಯ. Are you spending time with Jesus? ನೀವು ಯೇಸುವಿನೊಟ್ಟಿಗೆ ಸಮಯ ಕಳೀತಾ ಇದ್ದೀರಾ? Are you hearing his words? ನೀವು ಆತನ ವಾಕ್ಯವನ್ನು ಕೇಳಿಸಿಕೊಳ್ತಾ ಇದ್ದೀರಾ? Or are you involved in other things of the world? ಲೋಕದ ಬೇರೆ ಕೆಲಸ ಕಾರ್ಯಗಳಲ್ಲಿ ನೀವು ನಿಮ್ಮನ್ನು ತೊಡಗಿಸಿಕೊಂಡಿದ್ದೀರಾ? Now if you look at 40 to 50 years back, so many distractions were not there. Now the man has to cope up with so many distractions. 40-42 ವರ್ಷಗಳ ಹಿಂದಿನ ದಿನಮಾನಗಳನ್ನು ನೆನಪಿಸಿಕೊಳ್ಳುವುದಾಗಿದ್ದರೆ ಆವಾಗ ಲಕ್ಷ್ಯವನ್ನು ಬೇರೆ ಬೇರೆ ಕಡೆಗೆ ತೆಗೆದುಕೊಂಡು ಹೋಗುವಂತಹ ಸಂಗತಿಗಳು ಇರಲಿಲ್ಲ. There are so many social media now.
ಈಗ ಅನೇಕ ಸಾಮಾಜಿಕ ಜಾಲತಾಣಗಳು ಇವೆ, which are fighting for our attention. ನಮ್ಮ ಒಂದು ಲಕ್ಷ್ಯವನ್ನು ತಮ್ಮ ಕಡೆಗೆ ಸೆಳೆದುಕೊಳ್ಳುವುದಕ್ಕಾಗಿ ಅವು ಹೋರಾಡ್ತಾ ಇವೆ. There is a social pressure on you. ನಿಮ್ಮ ಮೇಲೆ ಸಾಮಾಜಿಕ ಒತ್ತಡ ಇದೆ. You have to have Facebook account, you have to have WhatsApp message, circles, groups. Without knowing, all your time is being consumed by that. ನೀವು ಫೇಸ್ಬುಕ್ ಒಂದು ಅಕೌಂಟ್ ಹೊಂದಿಕೊಳ್ಬೇಕಾಗಿರ್ತದೆ, ನೀವು ವಾಟ್ಸಪ್ನಲ್ಲಿ ಇರಬೇಕಾಗಿರ್ತದೆ, ಮತ್ತು ನೀವು ಅನೇಕ ಒಂದು ಸಂಪರ್ಕಗಳಲ್ಲಿ ಗ್ರೂಪ್ಗಳಲ್ಲಿ ಹೋಗುವುದರ ಮೂಲಕವಾಗಿ ನಿಮ್ಮ ಹೆಚ್ಚಿನ ಸಮಯ ಇದರಲ್ಲಿಯೇ ಕಳೆದು ಹೋಗುವಂಥದ್ದಾಗಿರ್ತದೆ. And there are so many free packages the people, the BSNL or such modes are giving, that you can talk for a long time. ಸಂಪರ್ಕ ಮಾಧ್ಯಮದಲ್ಲಿ ಈಗ ಇಂತಹ ಒಂದು ಮನಸ್ಸಿಗೆ ಆಕರ್ಷಣೆ ಉಂಟು ಮಾಡುವಂತಹ ಅಥವಾ ಅದರ ಕಡೆಗೆ ಲಕ್ಷ್ಯವನ್ನು ಕೊಡುವಂತಹ ಒಂದು ಆಫರ್ಗಳು ಇರ್ತವೆ. ಅದರಲ್ಲಿ ನಮಗೆ ಉಚಿತವಾಗಿ ಅನೇಕ ಸೌಕರ್ಯಗಳು ಸವಲತ್ತುಗಳು ಸಿಗ್ತಾ ಇರ್ತವೆ. Because I noticed that in my college, ನನ್ನ ಕಾಲೇಜ್ನಲ್ಲಿ ನಾನು ಗಮನಿಸಿರುವಂತಹ ಒಂದು ಸಂಗತಿ, not only in college, in anyway, in bus or on the roads, people are all bent down to the phone and involved in it. They don't know where they are going, with whom they are going. ಕಾಲೇಜ್ನಲ್ಲಿ ಮಾತ್ರ ಅಲ್ಲ, ಬಸ್ಗಳಲ್ಲಿ ಆಗಲಿ ರಸ್ತೆಯಲ್ಲಾಗಲಿ ಎಲ್ಲಿ ನೋಡಿದ್ರು ಜನರು ಕೈಯಲ್ಲಿ ಮೊಬೈಲ್ ಹಿಡಿದುಕೊಂಡು ಬಗ್ಗಿ ಅದರಲ್ಲೇ ಏನಾಗ್ತಾ ಇದೆ ಎನ್ನುವಂತಹ ಸಂಗತಿಗಳನ್ನು ಅವರು ಬೇರೆ ಒಂದು ಜಾಲತಾಣಗಳಲ್ಲಿ ಗ್ರೂಪ್ಗಳಲ್ಲಿ ಸಂಗತಿಗಳನ್ನು ಸಂದೇಶಗಳನ್ನು ನೋಡ್ತಾ ಇರ್ತಾರೆ. Even the conductors in the bus has to shout to you because they have plugged their ears. ಯಾಕೆಂದರೆ ಬಸ್ನಲ್ಲಿ ಕಂಡಕ್ಟರು ಕಿರುಚಿ ಹೇಳುವಂಥ ಪರಿಸ್ಥಿತಿ ಇರ್ತದೆ. ಯಾಕೆಂದರೆ ಕಿವಿಯಲ್ಲಿ ಅವರು ಇಯರ್ಫೋನ್ ಹಾಕ್ಕೊಂಡು ಬಿಟ್ಟಿರ್ತಾರೆ. There are all these things that are happening in the world. ಈ ಎಲ್ಲ ಸಂಗತಿಗಳು ಪ್ರಪಂಚದಲ್ಲಿ ಸಂಭವಿಸ್ತಾ ಇದೆ. But what did Jesus say? ಆದರೆ ಯೇಸು ಏನು ಹೇಳಿದರು? You are not of this world. ನೀವು ಈ ಲೋಕದವರಲ್ಲ. We are living in this world. ನಾವು ಈ ಲೋಕದಲ್ಲಿ ಜೀವಿಸ್ತಾ ಇದ್ದೇವೆ. But we are separated from the world. ಆದರೆ ಈ ಲೋಕದಿಂದ ನಾವು ಪ್ರತ್ಯೇಕಿಸಲ್ಪಟ್ಟಿದ್ದೇವೆ. We don't have to do all the things that the world system is doing. ಪ್ರಪಂಚ ಮಾಡ್ತಾ ಇರುವಂಥ ಎಲ್ಲ ಕಾರ್ಯಗಳನ್ನು ನಾವು ಮಾಡಬೇಕಾಗಿರುವುದಿಲ್ಲ. Priority is giving time to Jesus. ಪ್ರಾಮುಖ್ಯತೆ ಯೇಸುವಿಗೆ ನಾವು ಕೊಡಬೇಕಾಗಿದೆ. Hearing his words. ಆತನ ವಾಕ್ಯವನ್ನು ಕೇಳಿಸಿಕೊಳ್ಳುವಂಥದ್ದು. Because faith comes by hearing. ಯಾಕೆಂದರೆ ನಂಬಿಕೆ ಕೇಳುವುದರಿಂದ ಬರ್ತದೆ. If you hear to the news, you will have faith in the news things. ನೀವು ಸುದ್ದಿಗಳನ್ನು ಅಂದರೆ ಟಿ ವಿಗಳಲ್ಲಾಗಲಿ ರೇಡಿಯೋಗಳಲ್ಲಾಗಲಿ ಬರುವಂತಹ ನ್ಯೂಸನ್ನು ನೀವು ನೋಡ್ತಾ ಇರೋದು ಹಾಗಿದ್ದರೆ ನಿಮಗೆ ಅದರ ಮೇಲೆ ಹೆಚ್ಚು ಭರವಸೆ ಬರಲಿಕ್ಕೆ ಪ್ರಾರಂಭ ಆಗ್ತದೆ. Look to Jesus and read his words. You will have more faith in his power. ಯೇಸುವನ್ನು ನೋಡ್ರಿ, ಆತನ ವಾಕ್ಯಗಳನ್ನು ಓದ್ರಿ, ಆವಾಗ ನಿಮಗೆ ಆತನಲ್ಲಿ ಮತ್ತು ಆತನ ಶಕ್ತಿಯಲ್ಲಿ ನಿಮಗೆ ನಂಬಿಕೆ ಹೆಚ್ಚುತ್ತದೆ. One more thing that I noticed about this Mary, ಮೇರಿಯ ಬಗ್ಗೆ ನಾನು ಗಮನಿಸಿದಂಥ ಇನ್ನೊಂದು ಸಂಗತಿ, because she was spending time with him and hearing his words, ಆಕೆ ಹೆಚ್ಚು ಸಮಯವನ್ನು ಯೇಸುವಿನ ಸನ್ನಿಧಿಯಲ್ಲಿ ಕಳೆದು ಆತನ ವಾಕ್ಯವನ್ನು ಕೇಳಿಸಿಕೊಂಡಿದ್ದರಿಂದ I think she came to know about his immediate suffering and on the cross. ಅದರ ನಿಮಿತ್ತವಾಗಿ ಶಿಲುಬೆಯ ಮೇಲೆ ಆತನು ಅನುಭವಿಸಬೇಕಾಗಿರುವಂತಹ ಶ್ರಮೆಯ ಬಗ್ಗೆ ಆಕೆ ತಿಳಿದುಕೊಂಡಳು. And therefore she was the one woman, ಆದ್ದರಿಂದಲೇ ಆಕೆ ಇಂತಹ ಒಂದು ಮಹಿಳೆಯಾಗಿದ್ದಾಳೆ, who went to the Simon's house and anointed Jesus before his burial. ಆತನು ಹೂಣಿಡಲ್ಪಡುವುದಕ್ಕಿಂತಲೂ ಮುಂಚಿತವಾಗಿ ಸೀಮೋನನ ಮನೆಗೆ ಹೋಗಿ ಆತನಿಗೆ ತೈಲವನ್ನು ಆಕೆ ಹಚ್ಚಿದಳು ಎಂಬುದಾಗಿ ನಾವು ನೋಡ್ತೇವೆ. Where Jesus had come for dinner. ಎಲ್ಲಿ ಆ ಒಂದು ಸ್ಥಳದಲ್ಲಿ ಯೇಸು ಊಟಕ್ಕಾಗಿ ಬಂದಿದ್ದನು. We read this in John 12:1-11. ಯೋಹಾನ 12:1-11. Unlike other women who tried to prepare spices after his death towards the resurrection, she was one woman who anointed him beforehand. ಸಾಮಾನ್ಯವಾಗಿ ಸತ್ತ ನಂತರ ಪರಿಮಳ ದ್ರವ್ಯವನ್ನು ಹಚ್ತಾರೆ. ಆದರೆ ಈಕೆ ವ್ಯತಿರೇಕವಾಗಿ ಇನ್ನೂ ಯೇಸು ಜೀವದಿಂದ ಇರುವಾಗಲೇ ಯೇಸುವಿಗೆ ಆಕೆ ತೈಲವನ್ನು ಹಚ್ಚಿದ್ದನ್ನು ನಾವು ನೋಡ್ತೇವೆ. We see after resurrection that Mary Magdalene and other women went when it was yet dark.
ಇನ್ನೂ ಕತ್ತಲಿರುವಾಗಲೇ ಏಸು ಪುನರುತ್ಥಾನ ಹೊಂದಿದಂತಹ ಸಂಗತಿಯನ್ನು ನೋಡೋದಕ್ಕಾಗಿ ಆ ಮಗ್ದಲದ ಮರಿಯಳು ಮತ್ತು ಈಕೆ ಮೇರಿಯು ಹೋಗಿರೋದನ್ನು ನಾವು ನೋಡ್ತೇವೆ. Not this Mary. ಈ ಮೇರಿ ಅಲ್ಲ. Because we read in this, in third verse, Mary therefore took a pound of ointment of spikenard, very precious, and anointed the feet of Jesus, and wiped his feet with her hair, and the house was filled with the odor of ointment. ಮೂರನೇ ವಚನ, ಆಗ ಮರಿಯಳು ಬಹು ಬೆಲೆಯುಳ್ಳ ಅಚ್ಚ ಜಟಾಮಾಂಸಿಯ ತೈಲವನ್ನು ಒಂದು ಸೇರಿನಷ್ಟು ತಂದು ಯೇಸುವಿನ ಪಾದಕ್ಕೆ ಹಚ್ಚಿ ತನ್ನ ತಲೆ ಕೂದಲಿನಿಂದ ಆತನ ಪಾದಗಳನ್ನು ಒರೆಸಿದಳು. It took so much of boldness on her part to do this thing. ಈ ಒಂದು ಕಾರ್ಯ ಮಾಡೋದಕ್ಕಾಗಿ ಆಕೆ ಬಹಳ ಧೈರ್ಯವಂತಳಾಗಿದ್ದಳು. She gave her adoration openly to Jesus. ತನ್ನ ಆರಾಧನೆಯನ್ನು ಬಹಿರಂಗವಾಗಿ ಆಕೆ ಯೇಸುವಿಗೆ ಸಲ್ಲಿಸಿದಳು. Even amidst criticism. ಎಲ್ಲ ಒಂದು ಟೀಕೆ ಟಿಪ್ಪಣಿಗಳ ಮಧ್ಯದಲ್ಲಿ. When anything you want to do good, there are many criticizers. ನೀವು ಒಳ್ಳೆ ಕೆಲಸವನ್ನು ಮಾಡಬೇಕೆಂಬುದಾಗಿ ಅಂದುಕೊಳ್ಳುವಾಗ ಅನೇಕ ಟೀಕೆ ಮಾಡುವವರು ಇರ್ತಾರೆ. Judas himself, he was a thief, the word of God says. ಇಸ್ಕರಿಯೋತ ಯೂದನು ಕೂಡ ಇಂತಹ ಒಬ್ಬ ವಿಮರ್ಶಕನಾಗಿದ್ದನು. What did he say? We read in 4th verse, Judas Iscariot, one of his disciples, which should betray him, said, "Why are not this ointment sold for 300 pence and given to the poor?" 4ನೇ ವಚನ. ಆದರೆ ಆತನ ಶಿಷ್ಯರಲ್ಲಿ ಒಬ್ಬನು, ಅಂದರೆ ಆತನನ್ನು ಹಿಡಿದುಕೊಡುವುದಕ್ಕಿದ್ದ ಇಸ್ಕಾಯತ್ ಎಂಬವನು ಯಾಕೆ ಈ ತೈಲವನ್ನು 300 ಹಣಕ್ಕೆ ಮಾರಿ ಬಡವರಿಗೆ ಕೊಡಲಿಲ್ಲ ಅಂದನು. ಅವನು ಬಡವರಿಗೋಸ್ಕರ ಚಿಂತಿಸಿ ಇದನ್ನು ಹೇಳಲಿಲ್ಲ. ಅವನು ಕಳ್ಳನಾಗಿದ್ದು ತನ್ನ ವಶದಲ್ಲಿದ್ದ ಅವರ ಹಣದ ಚೀಲದಲ್ಲಿ ಹಾಕಿದ್ದನ್ನು ತಕ್ಕೊಳ್ಳುವನಾಗಿದ್ದುದರಿಂದಲೇ ಹೇಳಿದನು. She was adoring Jesus by giving her all that she had. ತನ್ನಲ್ಲಿ ಇದ್ದುದೆಲ್ಲವನ್ನು ಯೇಸುವಿಗೆ ಕೊಡುವುದರ ಮೂಲಕವಾಗಿ ಆಕೆ ಯೇಸುವನ್ನು ಆರಾಧಿಸಿದಳು. She gave the costly gift to him. ಅತ್ಯಂತ ಬೆಲೆ ಬಾಳುವ ಒಂದು ಉಡುಗೊರೆಯನ್ನು ಯೇಸುವಿಗೆ ಕೊಟ್ಟಳು. This is what happens when you are with Jesus. ನೀವು ಯೇಸುವಿನ ಜೊತೆಗಿದ್ದಾಗ ಇಂತಹ ಸಂಗತಿಗಳು ಸಂಭವಿಸುತ್ತವೆ. You are a giver like God the Father. ನೀವು ಯೇಸುವಿಗೆ ನಿಮ್ಮ ಜೀವಿತವನ್ನು ಒಪ್ಪಿಸಿಕೊಡ್ತೀರಿ, ತಂದೆಯಾದ ದೇವರಿಗೆ ನಿಮ್ಮ ಜೀವಿತವನ್ನು ಒಪ್ಪಿಸಿಕೊಡ್ತೀರಿ. As God has given his own son, ದೇವರು ತನ್ನ ಒಬ್ಬನೇ ಮಗನನ್ನು ಕೊಟ್ಟ ಹಾಗೆ he is a giver. ಆತನು ಕೊಡುವಾತನು. She is also giving to Jesus. ಆಕೆ ಕೂಡ ಯೇಸುವಿಗೆ ಕೊಡ್ತಾ ಇದ್ದಾಳೆ. But look at Judas. ಆದರೆ ಯೂದನನ್ನು ನೋಡ್ರಿ, ಇಸ್ಕರಿಯೋತ ಯೂದನನ್ನು ನೋಡ್ರಿ. He is a stealer. ಆತನು ಕಳ್ಳ. He was with Jesus all the time. He has seen all the miracles, everything. ಯೇಸುವಿನ ಜೊತೆಗೆ ಯಾವಾಗಲೂ ಇದ್ದನು. ಆತನು ಮಾಡಿದಂಥ ಎಲ್ಲ ಅದ್ಭುತ ಮಹತ್ಕಾರ್ಯಗಳನ್ನು ನೋಡಿದನು. So these people were criticizing her. ಆದರೆ ಇಂತಹವರೇ ಆಕೆಯನ್ನ ಟೀಕಿಸ್ತಾ ಇದ್ದಾರೆ. But what did Jesus say? ಆದರೆ ಯೇಸು ಏನು ಹೇಳಿದ್ರು? In 7th verse, 7ನೇ ವಚನ. ಆಗ ಯೇಸು ಈಕೆಯನ್ನು ಬಿಡು, ನನ್ನನ್ನು ಹೂಣಿಡುವ ದಿವಸಕ್ಕಾಗಿ ಅದನ್ನು ಇಟ್ಟುಕೊಳ್ಳಲಿ. ಬಡವರು ಯಾವಾಗಲೂ ನಿಮ್ಮ ಬಳಿಯಲ್ಲಿ ಇರುತ್ತಾರೆ, ಆದರೆ ನಾನು ಯಾವಾಗಲೂ ನಿಮ್ಮ ಬಳಿಯಲ್ಲಿ ಇರುವುದಿಲ್ಲ ಅಂದನು. she had come to know the secret. ಆಕೆಗೆ ರಹಸ್ಯ ಗೊತ್ತಾಗಿತ್ತು. Because she was with Jesus. ಆಕೆ ಯೇಸುವಿನೊಟ್ಟಿಗೆ ಇದ್ದಳು. Jesus said, "Leave her alone. ಆಕೆಯನ್ನು ಬಿಟ್ಟು ಬಿಡ್ರಿ, ಆಕೆ ಪಾಡಿಗೆ. Let her do what she has. ಆಕೆಗೆ ಏನು ಅನ್ನಿಸ್ತದೋ ಅದನ್ನು ಮಾಡಲಿ. She is preparing me before the burial. ನಾನು ಹೂತು ಹಾಕಲ್ಪಡೋದಕ್ಕಿಂತಲೂ ಮುಂಚಿತವಾಗಿ ಆಕೆ ನನಗಾಗಿ ಸಿದ್ಧತೆ ಮಾಡ್ತಾ ಇದ್ದಾಳೆ. That is what we need to do, like Mary. ಮೇರಿ ಹಾಗೆ ನಾವು ಅದನ್ನೇ ಮಾಡಬೇಕಾಗಿದೆ. Let us examine our lives today. ನಮ್ಮ ಜೀವಿತಗಳನ್ನು ನಾವು ಇದು ಸಹ ಪರೀಕ್ಷಿಸಿಕೊಳ್ಳೋಣ. From all these 3 women, we have something to learn. ಈ 3 ಮಹಿಳೆಯರಿಂದ ನಾವು ಏನನ್ನೋ ಕಲಿಯಬೇಕಾಗಿದೆ. When you spend more with Jesus, you see what he sees. ಆತನು ಯೇಸು ಏನು ನೋಡ್ತಾನೋ ಅದನ್ನು ನೋಡೋದಕ್ಕೆ ನಿಮಗೆ ಸಾಧ್ಯ ಯಾವಾಗ ಆಗ್ತದೆ ಅಂದರೆ ಆತನ ಜೊತೆಲಿ ಹೆಚ್ಚು ಸಮಯ ಕಳೆಯುವಾಗ. His burdens become your burdens. ಆತನ ಭಾರ ನಿಮ್ಮ ಭಾರವಾಗ್ತದೆ. He will make his known his will to you. ತನ್ನ ಚಿತ್ತವನ್ನು ಆತನು ನಿಮಗೆ ತಿಳಿಯಪಡಿಸ್ತಾನೆ. Jesus, before he went to the cross, ತಾನು ಶಿಲುಬೆಗೆ ಹೋಗುವುದಕ್ಕಿಂತಲೂ ಮುಂಚಿತವಾಗಿ ಯೇಸು said, ಆತನು ಹೇಳಿದನು. in 17th chapter of John,
ಯೋಹಾನ್ ಬರೆದ ಸುವಾರ್ತೆ 17ನೇ ಅಧ್ಯಾಯ 4th verse. 4ನೇ ವಚನ. I glorified you on earth, ನಾನು ನಿನ್ನನ್ನು ಭೂಮಿಯ ಮೇಲೆ ಮಹಿಮೆ ಪಡಿಸಿದೆನು, having accomplished the work which you have given to me. ನನಗೆ ಕೊಟ್ಟಂತಹ ಕೆಲಸವನ್ನು ನಾನು ಮಾಡುವುದರ ಮೂಲಕ. In 6th verse, I manifested your name unto men whom you gave me out of the world. ಈ ಲೋಕದಲ್ಲಿ ನನಗೋಸ್ಕರವಾಗಿ ನೀನು ಕೊಟ್ಟಂತಹ ಜನರಿಗೆ ನಿನ್ನ ನಾಮವನ್ನು ನಾನು ಪ್ರಖ್ಯಾತಿಗೆ ತಂದೆನು. Dear women of God, ಪ್ರಿಯ ದೇವ ಮಹಿಳೆಯರೇ, women who are born again, ನೂತನ ಸೃಷ್ಟಿಯಾಗಿರುವಂಥ ದೇವ ಮಹಿಳೆಯರೇ, women of El Shaddai Church, ಎಲ್ ಶದಾಯ್ ಸಭೆಯ ಸ್ತ್ರೀಯರೇ, God loves you. ನಿಮ್ಮನ್ನು ಬಹಳವಾಗಿ ದೇವರು ಪ್ರೀತಿಸ್ತಾರೆ. You are precious to Him. ಆತನಿಗೆ ನೀವು ಅಮೂಲ್ಯರಾಗಿದ್ದೀರಿ. He loves you individually, ವೈಯಕ್ತಿಕವಾಗಿ ಆತನು ನಿಮ್ಮನ್ನು ಪ್ರೀತಿಸ್ತಾನೆ, not as a crowd. ಒಂದು ಗುಂಪಾಗಿ ಅಲ್ಲ. He knows you personally. ವೈಯಕ್ತಿಕವಾಗಿ ನೀವು ಆತನಿಗೆ ಗೊತ್ತು. He knows what is going on in your mind. ನಿಮ್ಮ ಮನಸ್ಸಿನಲ್ಲಿ ಏನು ನಡೀತಾ ಇದೆ ಆತನಿಗೆ ಗೊತ್ತು. Today, do you want to trust Him? ನೀವು ಈ ದಿವಸ ಆತನನ್ನು ನಂಬಲಿಕ್ಕೆ With ಇಷ್ಟಪಡ್ತೀರಾ? all your affairs. ನಿಮ್ಮ ಎಲ್ಲ ವಿಷಯಗಳಲ್ಲಿ. The worship team was singing beautifully. All the words are so meaningful. ಈ ದಿವಸ ಆರಾಧನಾ ತಂಡದವರು ಹಾಡಿದಂಥ ಹಾಡುಗಳಲ್ಲಿ ಅನೇಕ ಶಬ್ದಗಳು ಬಹಳ ಅರ್ಥಪೂರ್ಣವಾಗಿದ್ದವು. It was a very lively worship. ಅದು ನಿಜವಾಗಿಯೂ ಒಂದು ಜೀವಕರವಾದ ಆರಾಧನೆಯಾಗಿತ್ತು. It says that nothing is impossible with God. ದೇವರಿಗೆ ಯಾವುದು ಅಸಾಧ್ಯ ಇಲ್ಲ ಎಂಬುದಾಗಿ ಅವರು ಹಾಡಿದರು. What is not possible with men, it is possible with God. ಮನುಷ್ಯರಿಗೆ ಯಾವುದು ಅಸಾಧ್ಯವೋ ಅದು ದೇವರಿಗೆ ಸಾಧ್ಯ. Today, take Jesus into every situation of your life. ನಿಮ್ಮ ಜೀವಿತದ ಎಲ್ಲ ಸನ್ನಿವೇಶಗಳಲ್ಲಿ ಯೇಸುವನ್ನು ತೆಗೆದುಕೊಳ್ಳ್ರಿ. If you look at the women, ನೀವು ಮಹಿಳೆಯರನ್ನು ನೋಡುವುದಾಗಿದ್ರೆ, it is recorded in the Gospels, ಸ್ವಾರ್ಥಗಳಲ್ಲಿ ಬರೆಯಲ್ಪಟ್ಟಂತ ಮಹಿಳೆಯರು, when all the disciples were scattered, ಎಲ್ಲಾ ಶಿಷ್ಯರು ಆ ಕಡೆ ಈ ಕಡೆ ಚದುರಿಸಲ್ಪಟ್ಟಾಗ, except one or two, ಒಬ್ಬರು ಇಬ್ಬರನ್ನು ಬಿಟ್ರೆ, but the women were near the cross. ಆದರೆ ಸ್ತ್ರೀಯರು ಶಿಲುಬೆಯ ಹತ್ತಿರ ಇದ್ರು. It also says they followed Him and ministered to Him. ಇದು ವಾಕ್ಯದಲ್ಲಿ ಈ ರೀತಿಯಾಗಿ ಕೂಡ ಬರೆಯಲ್ಪಟ್ಟಿದೆ, ಅವರು ಯೇಸುವನ್ನು ಹಿಂಬಾಲಿಸಿದರು ಮತ್ತು ಆತನಿಗೆ ಸೇವೆ ಸಲ್ಲಿಸಿದರು ಎಂಬುದಾಗಿ. And they supported Him by their substance. ತಮ್ಮ ಅಲ್ಲಿ ವಸ್ತುಗಳಿಂದ ಅವರು ಆತನಿಗೆ ಸಹಾಯ ಮಾಡಿ ಬೆಂಬಲಿಸಿದರು ಎಂಬುದಾಗಿ. They were the first ones at the resurrection day. ಪುನರುತ್ಥಾನದ ದಿವಸದಲ್ಲಿ ಅವರೇ ಮುಂದಾಗಿ ಇದ್ದರು. They were entrusted with the news of the resurrection. ಅವರು ಈ ಒಂದು ಪುನರುತ್ಥಾನದ ಒಂದು ಸುದ್ದಿಯಲ್ಲಿ ಆಸಕ್ತರಾಗಿದ್ದರು. Are you willing to do His will? ನೀವು ಆತನ ಚಿತ್ತವನ್ನು ಮಾಡಲಿಕ್ಕೆ ಇಷ್ಟಪಡ್ತೀರೋ, Or are you wanting to do your will? ಅಥವಾ ನಿಮ್ಮ ಚಿತ್ತವನ್ನು ನೀವು ನೆರವೇರಿಸ್ತೀರೋ? He is looking for vessels ಪಾತ್ರೆಗಳಿಗಾಗಿ ಆತನು ಹುಡುಕ್ತಾ ಇದ್ದಾನೆ. who want to accomplish His works. ಆತನ ಕೆಲಸಗಳನ್ನು ಮಾಡುವುದಕ್ಕೆ ಯಾರು ಬಯಸ್ತೀರಿ? His way. ಆತನ ಮಾರ್ಗದಲ್ಲಿ, So that the glory will go to God. ದೇವರಿಗೆ ಮಾತ್ರ ಮಹಿಮೆ ಸಲ್ಲಿಸಲ್ಪಡುವ ಹಾಗೆ. So God bless you with these words. ದೇವರು ನಿಮ್ಮನ್ನು ಈ ಒಂದು ವಾಕ್ಯಗಳ ಮೂಲಕವಾಗಿ ಆಶೀರ್ವದಿಸಲಿ. May it bring much fruit in your life. ಇದು ನಿಮ್ಮ ಜೀವಿತದಲ್ಲಿ ಹೆಚ್ಚು ಫಲ ಕೊಡುವಂಥದ್ದಾಗಿರಲಿ. Amen. ಆಮೆನ್.